ತುಮಕೂರಿನಲ್ಲಿ ಅದು ಆರೋಗ್ಯ ಇಲಾಖೆನೇ ಯಾಕೋ ಡೇಂಜರ್ ಅಲ್ಲಿ ಇದೆ ಅಂತ ಅನ್ನಿಸ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ, ನೋಡ್ಕೊಂಡ್ಬರೋಣ. ತುಮಕೂರಲ್ಲಿ ನಕಲಿ ವೈದ್ಯರು ಹಾಗೂ ಕ್ಲಿನಿಕ್ಗಳ ಹಾವಳಿ ಹೆಚ್ಚಾಗೋಗಿದೆ. ಇದಕ್ಕೆ ಕಡಿವಾಣ ಹಾಕೋದಿಕ್ಕೆ ಅಲ್ಲಿನ DHO ಅವ್ರ ಕೈಲೂ ಹಾಕ್ತಾ ಇಲ್ಲ. ತುಮಕೂರು ಜಿಲ್ಲೆಯ ಊರುಕೇರಿ ಕಸಬಾ ಹೋಬಳಿಯ ಬಾಲಾಜಿ ನಗರದಲ್ಲಿ ಸ್ನೇಹ ಕ್ಲಿನಿಕ್ ಎಂಬ ನಕಲಿ ಕ್ಲಿನಿಕ್ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಎಸ್, ಗೃಹ ಸಚಿವರ ತವರು ಜಿಲ್ಲೆಯಲ್ಲಿಯೇ ನಕಲಿ ಕ್ಲಿನಿಕ್ಗಳ ಹಾವಳಿ ಹೆಚ್ಚಾಗಿದೆ. ಜನರಲ್ಲಿ ಆತಂಕ ಹೆಚ್ಚಿಸ್ತಾ ಇದೆ. ಯಾವುದಕ್ಕೂ ಸಹ ಕಡಿವಾಣ ಹಾಕಿಲ್ಲ. ಕಡಿಮೆ ಬೆಲೆಯಲ್ಲಿ ಚಿಕಿತ್ಸೆ ಕೊಡುವುದಾಗಿ ನಂಬಿಸಿ ಅಮಾಯಕ ರೋಗಿಗಳನ್ನ ವಂಚಿಸುವ ಈ ನಕಲಿ ಡಾಕ್ಟರ್ಗಳು ಸ್ಟಿರಾಯ್ಡ್ ಅನ್ನ ದುರುಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಏನ್ ಮಾಡ್ತಾ ಇದ್ದೀರಿ ಆರೋಗ್ಯ ಇಲಾಖೆ? ಸ್ನೇಹ ಕ್ಲಿನಿಕ್ ನಂತ ಕ್ಷಣಾರ್ಧದಲ್ಲಿ ಕಾಯಿಲೆ ವಾಸಿ ಮಾಡುವುದಾಗಿ ಪ್ರಚಾರ ಮಾಡುವ ನಕಲಿ ಕ್ಲಿನಿಕ್ಗಳು ಹೆಚ್ಚುತ್ತಾ ಇದೆ. ನೀವೇನ್ ಮಾಡ್ತಾ ಇದ್ದೀರಿ? ಈ ತರ ಕ್ಲಿನಿಕ್ಗಳು ಹೆಚ್ಚಾಗ್ತಾ ಇದೆ, ಆದ್ರೆ ನೀವು ಮಾತ್ರ ಸೈಲೆಂಟ್ ಆಗಿರೋದು ಯಾಕೆ? ಯಾವುದೇ ಪರವಾನಗಿ ಅಥವಾ ಪ್ರಮಾಣ ಪತ್ರಗಳಿಲ್ಲದೆ ಔಷಧಿಗಳನ್ನ ಮಾರಾಟ ಮಾಡ್ತಾ ಇದ್ದಾರೆ ಈ ನಕಲಿ ವೈದ್ಯರು. ಇವರ ವಿರುದ್ಧ ಕ್ರಮ ಯಾವಾಗ ತಗೋತೀರಿ? ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಈ ನಕಲಿ ವೈದ್ಯರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು, ರೋಗಿಗಳನ್ನ ರಕ್ಷಿಸಬೇಕು ಅಂತ ಕೇಳ್ಕೊಂತ ಇದ್ದಾರೆ ಸಾರ್ವಜನಿಕರು. ಮನವಿ ಮಾಡ್ಕೊಳ್ಳುವಂತ ಪರಿಸ್ಥಿತಿ ತಂದಿಟ್ಟಿದ್ದೀರಿ. ತುಮಕೂರಲ್ಲಿ ನಕಲಿ ವೈದ್ಯರ ಹಾವಳಿ ಮಿತಿ ಮೀರಿ ಹೋಗಿದೆ, ಎಲ್ಲೇ ಮೀರಿ ಹೋಗ್ತಾ ಇದೆ. ಏನ್ ಮಾಡ್ತಾ ಇದ್ದೀರಿ ಆರೋಗ್ಯ ಇಲಾಖೆ? ತುಮಕೂರು ಜಿಲ್ಲೆಯಲ್ಲಿ, ಅದು ಗೃಹ ಸಚಿವರ ತವರು ಜಿಲ್ಲೆಯಲ್ಲೇ ಈ ರೀತಿಯಾದಂತ ಪರಿಸ್ಥಿತಿ ಆದ್ರೆ ರಾಜ್ಯದ ಸ್ಥಿತಿ ಏನು? ರಾಜ್ಯದ ಚಿತ್ರಣವೇನು? ಈಗ ಅಟ್ಯಾಕ್ ಅನ್ನುವಂತಹ ಒಂದು ಕಾಯಿಲೆ ಸಾಕಷ್ಟು ಬಾಧಿಸ್ತಾ ಇದೆ ರಾಜ್ಯದಲ್ಲಿ. ಇಂತಹ ನಕಲಿ ಡಾಕ್ಟರ್ಗಳಿಂದ ಏನಾದ್ರೂ ಚಿಕಿತ್ಸೆಯನ್ನ ಪಡೆದುಕೊಂಡು ಮತ್ತೊಂದಿಷ್ಟು ಕಾಯಿಲೆಗೆ ತುತ್ತಾದ್ರೆ ಕಾರಣ ಯಾರು ಮತ್ತೆ ಹೊಣೆ ಯಾರು? ಈ ತರ ಸ್ನೇಹ ಕ್ಲಿನಿಕ್ ಅನ್ನೋದನ್ನ ತೆರೆದು ಮಾಡ್ತಾ ಇದ್ದಾರೆ ಬಹಿರಂಗವಾಗಿ. ಏನು ಮಾಡ್ತಾ ಇದ್ದಾರೆ ಆರೋಗ್ಯ ಅಧಿಕಾರಿಗಳು? ಜಿಲ್ಲಾ ಆರೋಗ್ಯ ಅಧಿಕಾರಿಗಳು ಏನು ಮಾಡ್ತಾ ಇದ್ರು? DHO ಏನು ಮಾಡ್ತಾ ಇದ್ರು? ತಾಲೂಕು ಅಧಿಕಾರಿಗಳು ಏನು ಒಂದು ವಿಸಿಟ್ ಅನ್ನ ಕೊಡೋದಕ್ಕೂ ಸಹ ನಿಮ್ಮ ಹತ್ರ ಟೈಮ್ ಇರಲ್ವಾ? ನೋಡಿ, ನಾನು ನಿಮ್ಗೆ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದ್ದೀನಿ ಈಡೆನ್ಸ್ ನ್ಯೂಸ್ ಮೂಲಕ. ಇದನ್ನ ಮೊಟ್ಟ ಮೊದಲ ಬಾರಿಗೆ ಬ್ರೇಕ್ ಮಾಡ್ತಾ ಇದೆ. ನಿನ್ನೆನೂ ಸಹ ಒಂದು ಇದೇ ರೀತಿಯಾದಂತ ಸುದ್ದಿಯನ್ನು ಸಹ ಜುಲೈ 3ರಲ್ಲಿ ಮಾಡಲಾಗಿತ್ತು. ಈಗ ಅದು ಆ ಒಂದು ಕ್ಲಿನಿಕ್ ಸಹ, ಅಂದ್ರೆ ಏನು ಯಲ್ಲಾಪುರ ಕ್ಲಿನಿಕ್ ಅಂತ ಇತ್ತು, ಅದನ್ನು ಸಹ ಮುಚ್ಚಿಸಾಗಿದೆ ಈಡೆನ್ಸ್ ನ್ಯೂಸ್ ವರದಿಯಿಂದ. ಈಗ ಈ ಒಂದು ಗ್ರಾಮ ಏನಿತ್ತು, ಬಾಲಾಜಿ ನಗರದ ಗ್ರಾಮದಲ್ಲಿರುವಂತಹ ಸ್ನೇಹ ಕ್ಲಿನಿಕ್, ಇದರ ಮೇಲೂ ಸಹ ಈಗ ಸ್ಟಿಂಗ್ ಆಪರೇಷನ್ ಮಾಡಿ ನಾವು ಈ ಒಂದು ಎಕ್ಸ್ಕ್ಲೂಸಿವ್ ದೃಶ್ಯವನ್ನ ತೋರಿಸ್ತಾ ಇದೀವಿ. ಎಷ್ಟು ಐಷಾರಾಮಿಯಾಗಿ ಕಟ್ಕೊಂಡಿದ್ದಾರೆ ನೋಡಿ. ನಿಮ್ಗೆ ದೃಶ್ಯಗಳಲ್ಲಿ ಪ್ರತಿಯೊಂದನ್ನು ಸಹ ತೋರಿಸ್ತಾ ಇದೀವಿ. ಎಲ್ಲರಿಗೂ ಒಂದು ಕೋಣೆಯನ್ನ ಮಾಡ್ಕೊಂಡಿದ್ದಾರೆ. ಇದಕ್ಕೆ ಪರವಾನಗಿನೇ ಇಲ್ಲ. ಈ ಪರವಾನಗಿ ಇಲ್ಲದಂತಹ ಕ್ಲಿನಿಕ್ ಅನ್ನು ನಡೆಸ್ತಾ ಇರೋದಾದ್ರೂ ಯಾಕೆ? ಇದರ ಹಿಂದೆ ಯಾರಿದ್ದಾರೆ? ಈ ಕ್ಲಿನಿಕ್ಗೆ ಪರವಾನಗಿ ಕೊಟ್ಟವ್ರು ಯಾರು? ಅಥವಾ ಕೊಡದೆ ಈ ರೀತಿಯಾದ ಬೆಂಬಲವಾಗಿ ನಿಂತಿರೋರು ಯಾರು? ಇಂಥ ನಕಲಿ ಡಾಕ್ಟರ್ಗಳಿಗೆ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಹೊಣೆ ಯಾರು? ಇದೇ ಡಾಕ್ಟರ್ ಗೃಹ ಸಚಿವರಾದಂತಹ ಜಿ ಪರಮೇಶ್ವರ್ ಅವರು ಕಟ್ಟುನಿಟ್ಟಿನ ಕ್ರಮ ಸೂಚಿಸಿದ್ರು. ಆದ್ರೆ ನೀವೇನು ಮಾಡ್ತಾ ಇದ್ದೀರಿ? ಎದುರ್ಕೊಂಡು ಜೀವನ ಏನಾದ್ರು ನಡೆಸ್ತಾ ಇದ್ದೀರಾ? ತುರ್ತು ಸಭೆಯನ್ನ ಕರೆದು ಜಿಲ್ಲೆಯಲ್ಲಿ ನಕಲಿ ವೈದ್ಯರ ಹಾವಳಿ ಹೆಚ್ಚಾಗಿದೆ, ತಕ್ಷಣ ಕ್ರಮವನ್ನ ಕೈಗೊಳ್ಳಬೇಕು, ನಿಮ್ಗೇನಾದ್ರು ಹೆದರಿಕೆ ಇದ್ರೆ ನನ್ನನ್ನು ಸಂಪರ್ಕಿಸಿ ಅಂತ ಖುದ್ದು ಗೃಹ ಸಚಿವರೇ ಹೇಳಿದ್ರು DHO ಅವ್ರಿಗೆ. ಆದ್ರೆ ನೀವೇನು ಮಾಡ್ತಾ ಇದ್ದೀರಿ? ಇಷ್ಟೊಂದು ಎದುರ್ಕೊಂಡು ಕೆಲಸ ಮಾಡುವಂತ ಅಗತ್ಯ ಏನಿದೆ ಅಂತ. ನಕಲಿ ಇದೊಂದಕ್ಕೆ ಮುಗಿಯಲ್ಲ. ಜಿಲ್ಲೆಯಲ್ಲಿರುವಂತಹ ಮತ್ತೆ ತಾಲೂಕಿನಲ್ಲಿರುವಂತಹ ಯಾವುದೇ ನಕಲಿ ಕ್ಲಿನಿಕ್ಗಳಾಗಿರ್ಲಿ, ಅದರ ಮೇಲೆ ಈಡೆನ್ಸ್ ನ್ಯೂಸ್ ಕಣ್ಣಿಟ್ಟಿದೆ. ಮತ್ತೆ ಪ್ರತಿಯೊಂದನ್ನು ಸಹ ಸ್ಟಿಂಗ್ ಆಪರೇಷನ್ ಮೂಲಕ ನಿಮಗೆ ಬಟಾ ಬಯಲು ಮಾಡ್ತೀವಿ. ಇದರಲ್ಲಿ ಯಾವುದೇ ಮುಲಾಜಿಲ್ಲ. ಆ ರೀತಿಯಾದಂತಹ ಒಂದು ಸ್ಟಿಂಗ್ ಆಪರೇಷನ್ ನಾವು ಖಂಡಿತವಾಗ್ಲೂ ಸಹ ಪದೇ ಪದೇ ಮಾಡ್ತಾನೆ ಇರ್ತೀವಿ. ಉದ್ದೇಶ ಏನು? ಆರೋಗ್ಯ ಇಲಾಖೆ ಎಚ್ಚೆತ್ಕೊಳ್ಬೇಕು. ಪರವಾನಗಿ ಲಕ್ಷ ಕೊಟ್ಟು ಪರವಾನಗಿಯನ್ನ ಪಡೆದಂತಹ ಅಸಲಿ ವೈದ್ಯರಿಗೆ ಅಲ್ಲಿ ಚಿಕಿತ್ಸೆ ಕೊಡುವಂತಹ ಎಲ್ಲಾ ರೀತಿಯಾದಂತಹ ಅವಕಾಶ ಮತ್ತೆ ಅನುಮತಿ ಇರುತ್ತೆ.
ಇಂತಹ ನಕಲಿ ಡಾಕ್ಟರ್ಗಳು ಬಂದು ಅಲ್ಲಿರುವಂತಹ ವೈದ್ಯರಿಗೆ ಸಾಕಷ್ಟು ತೊಂದರೆ ಆಗ್ತಾ ಇರುವುದು ನಿಜವಾಗ್ಲೂ ಸಹ ಆರೋಗ್ಯ ಇಲಾಖೆ ಮೇಲೆ ನೇರವಾಗಿ ಬೊಟ್ಟು ಮಾಡುವಂತಹ ಸಂದರ್ಭವನ್ನು ಸೃಷ್ಟಿ ಮಾಡಿದ್ದಾರೆ. ತನಿಖಾ ಪತ್ರಿಕೋದ್ಯಮದ ಮೂಲಕ ಈ ರೀತಿಯಾದಂತಹ ಒಂದು ದಂಧೆಯನ್ನ, ಈ ರೀತಿಯಾದಂತಹ ಒಂದು ನಕಲಿ ಕ್ಲಿನಿಕ್ಗಳ ಮೇಲೆ ನೇರ ದಾಳಿಯನ್ನ ಮಾಡಿದೆ. ಸ್ಟಿಂಗ್ ಆಪರೇಷನ್ ಮೂಲಕ ನೇರ ದಾಳಿಯನ್ನ ಮಾಡಿ ನಿಮಗೆ ಎಕ್ಸ್ಕ್ಲೂಸಿವ್ ಆಗಿ ತೋರಿಸ್ತಾ ಇದೀವಿ. ತುಮಕೂರು ಜಿಲ್ಲೆಯ ಬಾಲಾಜಿ ನಗರದ ಸ್ನೇಹ ಕ್ಲಿನಿಕ್ ಏನಿದೆ ಅದರ ಮೇಲೆ ದಾಳಿ ಮಾಡಿರುವಂಥದ್ದು. ಅಂದ್ರೆ ಈಡೆನ್ಸ್ ನ್ಯೂಸ್ ಪ್ರತಿಯೊಂದನ್ನು ಸಹ ಗಮನಿಸಿ ಈ ರೀತಿಯಾದಂತಹ ಪರವಾನಗಿ ಇಲ್ಲದೆ ಇರುವಂತದ್ದನ್ನ ನೇರವಾಗಿ ದೃಶ್ಯಾವಳಿ ಮಾಡಿ ನಿಮ್ಗೆ ತೋರಿಸ್ತಾ ಇದ್ದೀವಿ. ಹೇಗಿದೆ ನೋಡಿ. ತುಮಕೂರು ಜನರೇ ಎಚ್ಚೆತ್ಕೊಳ್ಬೇಕು. ಈ ರೀತಿಯಾದಂತಹ ನಕಲಿ ಕ್ಲಿನಿಕ್ಗಳ ಮೇಲೆ ಮತ್ತೆ ನಕಲಿ ವೈದ್ಯರ ವಿರುದ್ಧ ನೀವು ಪುಟಿದೇಳಬೇಕು. ನಿಮಗೇನಾದ್ರೂ ಸಮಸ್ಯೆ ಆದ ಕೂಡಲೇ ಅಲ್ಲೋಗಿ ನೀವೊಂದು ಚಿಕಿತ್ಸೆಯನ್ನ ಪಡ್ಕೊಂಡ್ ಬಂದಿರ್ತೀರಿ. ಆದ್ರೆ ನೀವು ಹೊರಾಂಗಣದ ದೃಶ್ಯವನ್ನ ಮತ್ತೆ ಒಳಾಂಗಣದ ಒಂದು ಚಿಕಿತ್ಸಾ ನಿರ್ಮಾಣ ಮಾಡಿರುವಂತಹ ದೃಶ್ಯವನ್ನ ನೋಡಿ ಹೋಗಿರ್ತೀರಿ. ಆದ್ರೆ ನಿಮಗೆ ಆತ ನಕಲಿಯೋ ಅಸಲಿಯೋ ಒಂದು ಗೊತ್ತಿರಲ್ಲ. ನೇರವಾಗಿ ಹೋಗ್ತೀರಿ, ಒಂದು ಇಂಜೆಕ್ಷನ್ ಅಥವಾ ಏನೋ ನೋವು ಅಂತ ಹೇಳ್ತೀರಿ, ಒಂದು ಸ್ಟೆರಾಯ್ಡ್ ಕೊಡ್ತಾನೆ. ಸ್ಟೆರಾಯ್ಡ್ ತೆಗೆದ ಮೇಲೆ ನಿಮ್ಗೆ ಖಂಡಿತವಾಗ್ಲೂ ಅದು ಕಡಿಮೆ ಆಗ್ಲೇಬೇಕು. ಆ ರೀತಿಯಾಗಿ ನೀವು ಹೋಗಿ ಒಂದು ಇಂಜೆಕ್ಷನ್ ಮಾಡ್ಕೊಂಡ್ ಬರ್ತೀರಿ. ಮತ್ತೆ ಇನ್ನೊಂದು ವಿಚಾರ, ನಿಮ್ಗೆ ಅದೇ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದೀವಿ, ಒಂದು ಮಗುವನ್ನು ಸಹ ಕರ್ಕೊಂಡ್ಬಂದು ತೋರಿಸ್ತಾ ಇದ್ದಾರೆ ಅಲ್ಲಿ. ಅದನ್ನು ಸಹ ನಿಮ್ಗೆ ಈಗ ಪ್ಲೇ ಮಾಡಿಸ್ತೀವಿ ನೋಡಿ. ತುಮಕೂರು ಜನರು ನಿಜವಾಗ್ಲೂ ಎಚ್ಚೆತ್ಕೋಬೇಕು. ಇಂತಹ ನಕಲಿ ವೈದ್ಯರ ವಿರುದ್ಧ ಗಮನಿಸಬೇಕು. ಸಾಕಷ್ಟು ಈ ತರದ ನಕಲಿ ಕ್ಲಿನಿಕ್ಗಳು, ವೈದ್ಯರು ಸಾಕಷ್ಟಿದ್ದಾರೆ ತುಮಕೂರು ಜಿಲ್ಲೆಯಲ್ಲಿ. ರಾಜ್ಯಾದ್ಯಂತವೂ ಇದ್ದಾರೆ. ಆದರೆ ತುಮಕೂರು ಜಿಲ್ಲೆಯಲ್ಲಿ ಇರುವಂತದ್ದು ನಿಜವಾಗ್ಲೂ ಸಹ ಒಂದು ರೀತಿಯಾದಂತಹ ಆಘಾತಕಾರಿ ಬೆಳವಣಿಗೆ. ಯಾಕಂದ್ರೆ ಸ್ವತಃ ಖುದ್ದು ಗೃಹ ಸಚಿವರ ತವರು ಜಿಲ್ಲೆ. ಯಾಕಂದ್ರೆ ಅವರೇ ಸಭೆಯನ್ನ ಕರೆದಿ ಒಂದು ಡೈರೆಕ್ಷನ್ ಅನ್ನ ಕೊಟ್ಟಿರ್ತಾರೆ. ನಿಮಗೇನಾದ್ರೂ ಅಂತವ್ರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ತೊಂದರೆ ಆದ್ರೆ ನೇರವಾಗಿ ನನ್ನನ್ನು ಸಂಪರ್ಕ ಮಾಡಿ ಅಂತ ಹೇಳಿರ್ತಾರೆ ಸಭೆಯಲ್ಲಿ. ಆದ್ರೆ ಇಂಥವರ ಮಾಹಿತಿಯೇ ಇಲ್ವಾ DHO ಅವ್ರಿಗೆ, ಆರೋಗ್ಯ ಇಲಾಖೆಗೆ, ಆರೋಗ್ಯ ಸಚಿವರಿಗೆ ಇಂತಹ ಮಾಹಿತಿನೇ ಇಲ್ವಾ? ಹಾಗಾದ್ರೆ ಎಷ್ಟು ನೀಟಾಗಿ ಸ್ನೇಹ ಕ್ಲಿನಿಕ್ ಎಂಬ ಬೋರ್ಡ್ ಅನ್ನು ಸಹ ಹಾಕೊಂಡಿದ್ದಾರೆ. ಅಲ್ಲಿ ರೋಗಿಗಳು ಬಂದಂತ ರೋಗಿಗಳಿಗೆ ನಿಮ್ಗೆ ಇನ್ನೊಂದು ದೃಶ್ಯಾವಳಿಯಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಮಗುವನ್ನ ಆಟೋದಲ್ಲಿ ಬಂದು ಮಗುವನ್ನ ಎತ್ಕೊಂಡು ಬರ್ತಾ ಇದ್ದಾರೆ ಈಗ ಒಳಗಡೆ, ಕ್ಲಿನಿಕ್ ಒಳಗಡೆ. ಆ ಮಗು ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ, ಈಗ ಅವರು ಯಾವ ರೀತಿಯಾದಂತ ಚಿಕಿತ್ಸೆಯನ್ನ ಕೊಟ್ಟಿದ್ದಾರೋ ಮಗುವಿಗೆ ಗೊತ್ತಿಲ್ಲ. ಏನಾದ್ರೂ ತೊಂದರೆ ಆದ್ರೆ ಹೊಣೆ ಯಾರು? ಹಾಗಾದ್ರೆ ಈಗ ನೋಡಿ, ಆ ಮಗುವನ್ನ ಎತ್ಕೊಂಡ್ ಬರ್ತಾರೆ ಈಗ ಒಳಗಡೆ ಎತ್ಕೊಂಡ್ ಬಂದು ಅಲ್ಲಿ ಕೂರಿಸ್ತಾರೆ. ಅವರು ಸಹ, ಪೋಷಕರು ಸಹ ಬಂದಿದ್ದಾರೆ, ಅವರ ತಂದೆ ಬಂದಿದ್ದಾರೆ. ಆ ಮಗುನ ಎತ್ಕೊಂಡ್ ಬಂದು ಆ ಚೇರ್ ಮೇಲೆ ಕೂತ್ಕೋತಾರೆ. ಅದನ್ನು ಸಹ ನಿಮ್ಗೆ ದೃಶ್ಯಾವಳಿಯಲ್ಲಿ ನೇರವಾಗಿ ತೋರಿಸ್ತಾ ಇದ್ದೀವಿ. ಅವ್ರು ಬಂದು ಕೂತ್ಕೊಂಡು ಆ ವೈದ್ಯರಿಗೋಸ್ಕರ ಕಾಯ್ತಾರೆ. ಫೋನ್ ಮಾಡ್ಕೊಂಡು ಬಂದಿದ್ದೀವಿ ಸರ್ ಅಂತ ಹೇಳ್ತಾ ಇದ್ದಾರೆ ಅವ್ರಿಗೆ. ಅಲ್ಲಿ ಕೂತ್ಕೊಂತಾರೆ ಚೇರ್ ಮೇಲೆ, ವೆಯ್ಟ್ ಮಾಡ್ತಾರೆ. ಅವಾಗ ಆ ಡಾಕ್ಟರ್ ಬಂದು ಚಿಕಿತ್ಸೆಯನ್ನ ಕೊಡ್ತಾರೆ. ಆದ್ರೆ ಮಗು ಸ್ಥಿತಿ ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಈ ನಕಲಿ ವೈದ್ಯರುಗಳಿಂದ ದೊಡ್ಡದಾಗಿ ಅಲ್ಲಿ ಸ್ನೇಹ ಕ್ಲಿನಿಕ್ ಅಂತ ಹಾಕೊಂಡು ಇದೊಂದು ದಂಧೆನೆ ಮಾಡ್ತಿರುವಂತದ್ದು. ಇದು ದಂಧೆನೆ, ದಿಸ್ ಇಸ್ ಸ್ಕ್ಯಾಮ್, ದಂಧೆ ಇದು. ಈ ರೀತಿಯಾದಂತಹ ದುಡ್ಡು ಮಾಡೋ ದಂಧೆ, ನಕಲಿ ವೈದ್ಯರುಗಳೇ ಈ ರೀತಿಯಾಗಿ ದುಡ್ಡು ಮಾಡೋ ದಂಧೆಗೆ ಇಳಿದು ಬಿಟ್ರೆ ಸಾರ್ವಜನಿಕರ ಪರಿಸ್ಥಿತಿ ಏನು, ಅಲ್ಲಿ ಬರುವಂತ ರೋಗಿಗಳ ಸ್ಥಿತಿ ಏನು, ಅವರ ಗತಿ ಏನು? ಈ ಒಂದು ಸ್ಟೆರಾಯ್ಡು ಯಾವೆಲ್ಲ ರೋಗಗಳಿಗೆ, ಯಾವೆಲ್ಲ ಮಾರಕ ರೋಗಗಳಿಗೆ ಆಹ್ವಾನ ಮಾಡುತ್ತೆ ಗೊತ್ತಾ? ಕ್ಯಾನ್ಸರ್ನಂತಹ ಸಾಕಷ್ಟು ಕಾಯಿಲೆಗಳಿಗೆ ಇದು ಆಹ್ವಾನ ಕೊಡುತ್ತೆ. ಹೆಚ್ಚಿಗೆ ಯಾರು ಸ್ಟೆರಾಯ್ಡ್ ಅನ್ನ ತಗೋಬಾರ್ದು ಅಂತನೂ ಸಹ ಇದೆ. ಆರೋಗ್ಯದ ಮೇಲೆ ದುಷ್ಪರಿಣಾಮ ಬೀರುತ್ತೆ. ಮಾರಕ ರೋಗಕ್ಕೆ ತುತ್ತಾಗ್ತೀರಿ. ಎಲ್ಲದಕ್ಕೂ ಇಂಗ್ಲಿಷ್ ಮೆಡಿಸಿನ್ ಮೊರೆ ಹೋಗ್ಬೇಡಿ ಅಂತಾನು ಹೇಳಿರ್ತಾರೆ. ಸೊ ಇದೇ ರೀಸನ್ ನೋಡಿ, ಆ ಮಗುನಲ್ಲಿ ನಿಲ್ಸಿದ್ದಾರೆ, ಡಾಕ್ಟರ್ಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾರೆ. ಇದನ್ನ ಸ್ಟಿಂಗ್ ಆಪರೇಷನ್ ಅಲ್ಲಿ ನಮ್ಮ ವರದಿಗಾರರು
ಸ್ಪಷ್ಟವಾಗಿ ಚಿತ್ರಣವನ್ನ ಮಾಡಿದ್ದಾರೆ. ಪದೇ ಪದೇ ನಿಮಗೆ ವಿಜುವಲ್ಸ್ ಅನ್ನ ರಿಪೀಟ್ ಮಾಡಿ ತೋರಿಸ್ತಾ ಇದ್ದೀವಿ. ಆ ಮಗು ನಿಂತಿದೆ, ಕಾಯ್ತಾ ಇದೆ ಅಲ್ಲಿ. ಡಾಕ್ಟರ್ ಬರ್ತಾರೆ, ಓಕೆ ಚಿಕಿತ್ಸೆಯನ್ನ ಕೊಡ್ತಾರೆ ಅನ್ನೋ ಒಂದು ನಿಟ್ಟಿನಲ್ಲಿ ಅವರು ಸಹ ಪೋಷಕರು ಅವ್ರಿಗೋಸ್ಕರ ವೇಟ್ ಮಾಡ್ತಾರೆ. ವೇಟ್ ಮಾಡಿ ಆ ಮಗುಗೆ ಚಿಕಿತ್ಸೆಯನ್ನ ಕೊಡಿಸಿ ಕರ್ಕೊಂಡು ಹೋಗ್ತಾರೆ, ಮೂಲಗಳಿಂದ ತಿಳಿದಿರುವಂತ. ಈ ರೀತಿಯಾದಂತಹ ರಾಜಾರೋಷವಾಗಿ ಹಾಡು ಹಗಲೇ ಇದೊಂದು ರೀತಿಯಾದ ದರೋಡೆ ಅಂತಾನೆ ಹೇಳಬೇಕು, ಸುಲಿಗೆ ಅಂತಾನೆ ಹೇಳಬೇಕು. ಎಸ್, ಈ ರೀತಿಯಾದಂತಹ ಸಾಕಷ್ಟು ಸುಲಿಗೆ ಪ್ರಕರಣಗಳು, ದರೋಡೆ ಪ್ರಕರಣಗಳು ಅಂತಾನೆ ನಾನು ಇದನ್ನ ಪಾಯಿಂಟ್ ಔಟ್ ಮಾಡಿ ಹೇಳ್ತೀನಿ. ನಕಲಿ ಡಾಕ್ಟರ್ಗಳಿಂದ ಏನೇನೆಲ್ಲ ತೊಂದರೆ ಆಗ್ತಾ ಇದೆ ತುಮಕೂರು ಜಿಲ್ಲೆಯಲ್ಲಿ. ಮೊನ್ನೆ ಒಂದನ್ನ ಮುಚ್ಚಿದ್ದಾರೆ. 20 ವರ್ಷದಿಂದ ನಡೆಸ್ತಾ ಇದ್ದಂತಹ ಯಲ್ಲಾಪುರ ಕ್ಲಿನಿಕ್ ಅನ್ನ ಮುಚ್ಚಿಸಿದ್ರು. ಈಗ ಇನ್ನೊಂದು ಹುಟ್ಕೊಂಡಿದೆ. ಇದು ಎಷ್ಟು ವರ್ಷಗಳಿಂದ ನಡೀತಾ ಇದ್ವಿ, ಸ್ನೇಹ ಕ್ಲಿನಿಕ್. ಡಾಕ್ಟರ್ ಜಿ ದಯಾನಂದ ಗೌಡ ಅವರ ಒಂದು ನೇತೃತ್ವದಲ್ಲಿ ನಡೀತಾ ಇದೆ. ಇದು ನಕಲಿ ಡಾಕ್ಟರ್ ನೇತೃತ್ವದಲ್ಲಿ ನಡೀತಾ ಇದೆ ಸ್ನೇಹ ಕ್ಲಿನಿಕ್. ಇದಕ್ಕೆ ಪರವಾನಗಿನೇ ಇಲ್ಲ, ಕೊಟ್ಟವ್ರು ಯಾರೋ ಗೊತ್ತಿಲ್ಲ. ವೈಯಕ್ತಿಕವಾಗಿ ಏನಾದರೂ ಪ್ರಮಾಣ ಪತ್ರವನ್ನ ವಿತರಿಸ್ತಾರಾ ಆರೋಗ್ಯ ಇಲಾಖೆ, ಅದು ಸಹ ಗೊತ್ತಿಲ್ಲ. ವೈಯಕ್ತಿಕವಾಗಿ ಪ್ರಮಾಣ ಪತ್ರ ಅನ್ನೋದೇನಾದ್ರೂ ಹೊಸದಾಗಿ ಅಡಾಪ್ಟ್ ಮಾಡ್ಕೊಂಡಿದ್ದಾರಾ ಆರೋಗ್ಯ ಇಲಾಖೆ? ಜಿಲ್ಲಾ ಮಟ್ಟದ ಆರೋಗ್ಯ ಅಧಿಕಾರಿಗಳು, ತಾಲೂಕು ಮಟ್ಟದ ಆರೋಗ್ಯ ಅಧಿಕಾರಿಗಳು ಇವರ ಗಮನಕ್ಕೆ ಇಲ್ಲದೆ ಯಾವುದು ಸಹ ನಡೆಯಲ್ಲ. ಇದು ಮೊದಲಿಗೆ ನಿಮ್ಗೆ ತಿಳಿದಿರ್ಬೇಕಂತ ವಿಚಾರ. ಅವರ ಗಮನಕ್ಕೆ ಇಲ್ಲದೆ ಯಾವುದು ಸಹ ಪರವಾನಗಿ ರಿನ್ಯೂವಲ್ ಆಗಲ್ಲ. ಪರವಾನಗಿ ಹೊಂದಿರುವಂತಹ ಆಸ್ಪತ್ರೆಗಳ ಎಲ್ಲಾ ಪಟ್ಟಿಯೂ ಸಹ THO ಅವರ ಕೈಯಲ್ಲಿ ಇರುತ್ತದೆ, DHO ಅವರ ಕೈಯಲ್ಲಿ ಇರುತ್ತದೆ, ಆರೋಗ್ಯ ಇಲಾಖೆಯ ಎಲ್ಲರ ಕೈಯಲ್ಲೂ ಇರುತ್ತೆ. ಅಲ್ಲಿ ಯಾರು ನಡೆಸ್ತಾ ಇದ್ದಾರೆ ಅವ್ರು ಎಲ್ಲವನ್ನು ಸಹ ಗೊತ್ತಿರುತ್ತೆ. ಆದ್ರೆ ಕಂಡು ಕಾಣದಂಗೆ ಇರುವಂತದ್ದು. ಇದು ಎಷ್ಟು ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ಸರಿ? ಇದು ಜನರ ಜೀವದ ಜೊತೆ ಚೆಲ್ಲಾಟ ಆಡುವಂತಹ ಯಾವೊಬ್ಬ ಅಧಿಕಾರಿಗೂ ಮುಲಾಜಿಲ್ಲದೆ ಧಿಕ್ಕಾರವನ್ನ ಕೂಗಬೇಕು. ಸ್ನೇಹ ಕ್ಲಿನಿಕ್, ಅವನ ಹೆಸರು ಡಾಕ್ಟರ್ ಜಿ ದಯಾನಂದ ಗೌಡ ಅಂತ. ಅಲ್ಲಿ ಏನು ಇಲ್ಲ ಮುಂದ್ಗಡೆ MBBS ಸಮಥಿಂಗ್ ಏನೇನೋ ಅವ್ರದ್ದು ಡೆಸಿಗ್ನೇಷನ್ ಸಾಕು ಅಂತಾರಲ್ಲ, ನಾನು ಇಷ್ಟುದ್ದ ಓದಿದ್ದೀನಿ, ನಾನು ಇಷ್ಟು ದಬಾಕಿದ್ದೀನಿ ಅಂತ. ಅದ್ಯಾವುದನ್ನು ಸಹ ಅಲ್ಲಿ ಹಾಕಿಲ್ಲ. ಹಾಕಿದ್ರು ಸಹ ಅದಕ್ಕೆ ಯಾವುದೇ ರೀತಿಯಾದಂತ ಅಧಿಕೃತ ಪ್ರಮಾಣ ಪತ್ರ ಇರಬೇಕು. ಅಕಸ್ಮಾತ್ ಹಾಕಿದ್ರು ನಾನು ಹಾಕೋತೀನಿ, ಹಾಗಾದ್ರೆ ನಾನು ಸಹ ಹಾಕೋತೀನಿ. ಹಾಗಾದ್ರೆ ನಾನು ಒಂದು ರೀತಿಯಾದ ನಾನು MED MBBS ಈ ತರದ ಒಂದಿಷ್ಟು ಏನು ಮೆಡಿಕಲ್ ಇದಕ್ಕೆ ಬರುವಂತಹ ಎಲ್ಲ ಆಯಾಮಗಳಲ್ಲಿರುವಂತಹ ಒಂದು ಇದನ್ನ ಬೋರ್ಡ್ನ ಹಾಕೊಂತೀನಿ. ಬೋರ್ಡ್ ನೋಡಿ ಒಳಗಡೆ ಬರ್ತೀರಿ, ಒಂದು ಇಂಜೆಕ್ಷನ್ ಮಾಡಿಸ್ಕೊಂತೀರಿ, ಹೊಟ್ಟಾಗ್ತೀರಿ. ಏನಾದ್ರೂ ಅಡ್ಡ ಪರಿಣಾಮ ಆದ್ರೆ, ಹೊಣೆ ಯಾರಾಗಾದ್ರೆ ಯಾರನ್ನ ಕೇಳಬೇಕು? ನೀವು ನೆಕ್ಸ್ಟ್ ಆ ಡಾಕ್ಟರ್ನ ಬಂದು ವಿಚಾರಿಸಿದ್ರೆ ಆತ ನೀವೇ ಮನೆಯಲ್ಲೇನೋ ಮಾಡ್ಕೊಂಡಿದ್ದೀರಿ ಅಂತಾನೆ. ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಮರಣೋತ್ತರ ಪರೀಕ್ಷೆ ಬರ್ಲಿ, ಅದ್ರ ವರದಿ ಬರ್ಲಿ, ಆಮೇಲೆ ಮಾತಾಡೋಣ ಅಂತಾನೆ. ವರದಿ ಬಂದಾಗ ಆತ ನಿಮ್ ಕೈಗೆ ಸಿಗಲ್ಲ, ಅಪ್ಸ್ಕ್ಯಾಂಡ್ ಆಗಿರ್ತಾನೆ. ಅದಕ್ಕೊಂದಿಷ್ಟು ಬೆಂಬಲವಾಗಿ ಸಾಕಷ್ಟು ಜನ ಅಧಿಕಾರಿಗಳು ಅವರೆಲ್ಲ ನಿಂತಿರ್ತಾರೆ. ಯಾಕಂದ್ರೆ ಅವ್ರ ಹತ್ರ ತಿಂದಿರ್ತಾರಲ್ಲ ಎಂಜಲು ಕಾಸು. ಅದಕ್ಕಾದ್ರೂ ಅವ್ರು ಬೆಂಬಲವಾಗಿ ನಿಂತ್ಕೋಬೇಕು. ನಮ್ಮ ದೇಶದಲ್ಲಿ ಮತ್ತೆ ನಮ್ಮ ರಾಜ್ಯದಲ್ಲಿ ದುಡ್ಡು ಕೊಟ್ರೆ ಮಾತ್ರ ಯಾವ ಹಂತಕ್ಕಾದ್ರೂ ಹೋಗಿ ಅವರನ್ನ ಬಚಾವ್ ಮಾಡ್ತಾರೆ. ಅಷ್ಟು ಕೆಳಮಟ್ಟದಾಗಿ ನಡ್ಕಂತಾರೆ ಅಧಿಕಾರಿಗಳು. ಇವೆಲ್ಲವನ್ನು ಸಾಕಷ್ಟು ಉದಾಹರಣೆಗಳಿದಾವೆ. ಅವನ್ನ ಹೇಳ್ತಾ ಹೋದ್ರೆ ಒಂದು ದೊಡ್ಡ ಪಟ್ಟಿಯೇ ಇದೆ. ಆ ನಿಟ್ಟಿನಲ್ಲಿ ಆಗೋಗುತ್ತೆ. ಎಸ್, ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಆಡಿಯೋ ಸಂಭಾಷಣೆಯೂ ಸಹ ಇದೆ, ಅದನ್ನು ಸಹ ಕೇಳ್ಕೊಂಬರೋಣ.
जी सर आपने क्या है सामने से नहीं है बैक साइड की तरह मन हुआ है ಇದೇನಂತ ಡಾಕ್ಟ್ರು ಇದಾರ ಒಳಗಡೆ ಎಸ್ ತುಮಕೂರು ಜಿಲ್ಲೆಯಲ್ಲಿ ಈ ನಕಲಿ ವೈದ್ಯರ ಹಾವಳಿ ಮತ್ತೆ ನಕಲಿ ಕ್ಲಿನಿಕ್ಗಳ ಹಾವಳಿ ಎಲ್ಲೇ ಮೀರಿ ಹೋಗ್ತಾ ಇದೆ. ಮೊನ್ನೆ ತಾನೇ ನಾವು ಈಡೆನ್ಸ್ ನ್ಯೂಸ್ ನಲ್ಲಿ ಸೀಸ್ ಮಾಡಿದಂತಹ ಯಲ್ಲಾಪುರ ಕ್ಲಿನಿಕ್ ಅನ್ನು ಸಹ ಮುಚ್ಚಿದ್ವಿ. ಈಗ ಅದೇ ರೀತಿಯಾದಂತಹ ಕ್ಲಿನಿಕ್, ನಕಲಿ ಕ್ಲಿನಿಕ್ ಬಾಲಾಜಿನಗರದಲ್ಲಿದೆ, ತುಮಕೂರು ಜಿಲ್ಲೆಯ ಬಾಲಾಜಿನಗರದಲ್ಲಿದೆ. ಆ ಒಂದು ಕ್ಲಿನಿಕ್ ಮೇಲೂ ಸಹ ಈಗ ಎಕ್ಸ್ಕ್ಲೂಸಿವ್ ಆಗಿ ತನಿಖಾ ವರದಿಯನ್ನ ಮಾಡಿದ್ವಿ. ಖುದ್ದು ಈ ತನಿಖಾ ವರದಿಯನ್ನ ಮಾಡಿದಂತಹ ವರದಿಗಾರರಾದಂತಹ ಕುಮಾರಸ್ವಾಮಿ ಅವರು ನೇರ ಸಂಪರ್ಕದಲ್ಲಿದ್ದಾರೆ. ಅವರು ಮಾತನಾಡ್ತಾರೆ. ಕುಮಾರಸ್ವಾಮಿ ಅವರು ನಮಸ್ಕಾರ. ಎಸ್ ಚೇತನ್, ಎಸ್, ಈ ಗೃಹ ಸಚಿವರ ತವರು ಜಿಲ್ಲೆಯಲ್ಲಿ ಯಾಕೆ ನಿಲ್ತಾ ಇಲ್ಲ? ನಕಲಿ ಕ್ಲಿನಿಕ್ಗಳು ಹಾವಳಿ ಹೆಚ್ಚಾಗ್ತಾ ಇದೆ. ಎಸ್ ಚೇತನ್, ಆತಂಕವಾಗಿ ಬದುಕುವಂತ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಏನಿರ್ಬೋದು? ಎಸ್ ಚೇತನ್, ಗೃಹ ಸಚಿವರ ತವರು ಜಿಲ್ಲೆಯಲ್ಲಿ ನಕಲಿ ಡಾಕ್ಟರ್ಗಳ ಹಾವಳಿ ಏನಿದೆ, ಅವರ ಒಂದು ದಂಧೆ ಏನಿದೆ, ಇದು ಬಗೆದಷ್ಟು ಬಯಲಾಗ್ತಾ ಇದೆ. ಪ್ರತಿದಿನ ಒಂದೊಂದು ಎಪಿಸೋಡ್ ಮಾಡಿದ್ರು ಮತ್ತಷ್ಟು ಎಪಿಸೋಡ್ಗಳು ನಮಗೆ ಸಿಗ್ತಾ ಹೋಗ್ತವೆ. ಕಾರಣ ಇಲ್ಲಿನ DHO ಅವರ ಕರ್ತವ್ಯ ನಿರ್ಲಕ್ಷ್ಯತೆನೋ ಬೇಜವಾಬ್ದಾರಿತನೋ ಗೊತ್ತಿಲ್ಲ, ಆದ್ರೆ ಈ ನಕಲಿ ಡಾಕ್ಟರ್ಗಳ ಹಾವಳಿಗೆ ಮಾತ್ರ ಕಡಿವಾಣ ಬಿದ್ದಿಲ್ಲ. ತುಮಕೂರು ಜಿಲ್ಲೆ ಗಡಿ ತಾಲೂಕಾದ ಪಾವಗಡದಿಂದ ಹಿಡಿದು ಚಿಕ್ಕನಾಯಕನಹಳ್ಳಿವರೆಗೂ ಪ್ರತಿಯೊಂದು ತಾಲೂಕಲ್ಲೂ ನಕಲಿ ವೈದ್ಯರುಗಳಿದ್ದಾರೆ, ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಆದ್ರೆ ಅವ್ರು ಯಾರೂ ಸಹ ಪ್ರಮಾಣೀಕೃತ ಸರ್ಟಿಫಿಕೇಟ್ ಪಡೆದು ಪದವಿ ಪಡೆದು ಸಂಘ ಮಾಡಿ ಬಂದವ್ರು ಅಂತಾರಲ್ಲ, MBBS ಪದವಿ ಪಡೆದಿಲ್ಲ. BAMS, BUMS, DCMS, BSMS ಈ ತರದ ಒಂದು ಪದವಿಗಳನ್ನ, ಒಂದು ಸರ್ಟಿಫಿಕೇಟ್ ಪದವಿಗಳನ್ನ ಪಡೆದು ಬಿಟ್ಟು ಅದರ ಆಧಾರದ ಮೇಲೆ ಇವರು ಟ್ರೀಟ್ಮೆಂಟ್ ಕೊಡ್ತಾ ಹೋಗ್ತಾರೆ. ಇದೆಲ್ಲೋ ಒಂದ್ ಕಡೆ ಸಮಾಜಕ್ಕೂ ಮಾರಕ. ಅಸಲಿ ವೈದ್ಯರು ಏನಿದಾರಲ್ಲ, ಯಾರು MBBS ಪದವಿ ಪಡೆದು 5 ವರ್ಷ ಪದವಿ ಪಡೆದು 1 ವರ್ಷ ಗ್ರಾಮೀಣ ಭಾಗದಲ್ಲಿ ಸೇವೆ ಸಲ್ಲಿಸಿ ಯಾರು ನಿಜವಾದ ಅರ್ಹ ಪದವೀಧರರು ಏನಿದಾರೋ ಅವ್ರಿಗೆಲ್ಲೋ ಒಂದ್ ಕಡೆ ಇದರಿಂದ ಅನ್ಯಾಯ ಆಗ್ತಾ ಇದೆ. ಆ MBBS ಪದವೀಧರರಿಗೆ ಬೆಲೆನೇ ಇಲ್ದಂಗ ಆಗ್ತಾ ಇದೆ ಇಂತಹ ನಕಲಿ ಡಾಕ್ಟರ್ಗಳಿಂದ. ಇದಕ್ಕೆ ವ್ಯಾಪಕವಾಗಿ ಕಡಿವಾಣ ಬೀಳ್ಬೇಕು. ಪ್ಲಸ್ ಇದೊಂದ್ ರೀತಿ ಜನಾಂದೋಲನ ಆಗ್ಬೇಕು. ಇಲ್ಲಿ ಅಧಿಕಾರಿಗಳು ಅಂದ್ರೆ ಗಾಢ ನಿದ್ದೆಯಲ್ಲಿರುವಂತಹ ಆರೋಗ್ಯ ಇಲಾಖೆ ಅಧಿಕಾರಿಗಳು ಎಚ್ಚೆತ್ತು ಇದನ್ನ ಸಮರೋಪಾದಿಯಲ್ಲಿ ಇದನ್ನ ಕಾರ್ಯಕ್ರಮ ರೂಪಿಸಿ ಇಂತಹ ನಕಲಿ ಡಾಕ್ಟರ್ಗಳ ಹಾವಳಿಗೆ ಕಡಿವಾಣ ಹಾಕ್ಬೇಕಾಗಿದೆ ಚೇತನ್. ಈಗ ಕರೆಕ್ಟ್. ಬಟ್ ನಾನು ಹೇಳೋದೇನಂದ್ರೆ, ಡಾಕ್ಟರ್ ಗೃಹ ಸಚಿವರೇ ಹೇಳ್ತಾರೆ ನಿಮ್ಗೇನಾದ್ರೂ
ಭಯ ಆದ್ರೆ, ನಿಮ್ಗೆ ಅವ್ರ ಮೇಲೆ ಕ್ರಮವನ್ನ ತೆಗೆದುಕೊಳ್ಳಕ್ಕೆ ಕಷ್ಟ ಆದ್ರೆ ಖುದ್ದು ನನ್ನನ್ನೇ ಭೇಟಿ ಮಾಡಿ ಅಥವಾ ಸಂಭಾಷಣೆ ಮೂಲಕ ಫೋನ್ ಮೂಲಕ ಮಾತನಾಡಿ ಅಂತ ಹೇಳಿರ್ತಾರೆ. ಆದ್ರೆ DHO ಅವ್ರಿಗೆ ಏನಾದ್ರೂ ಭಯ ಜಾಸ್ತಿನಾ ಕೆಲಸ ಮಾಡೋದಕ್ಕೆ? ಎಷ್ಟೇ ತಾನೆ ಹಿಂದಿನ ಸುದ್ದಿಗೋಷ್ಠಿಯಲ್ಲಿ ಗೃಹ ಸಚಿವರ ಗಮನಕ್ಕೆ ತರ್ತೀವಿ, ಪತ್ರಕರ್ತರಲ್ಲೂ ಈ ವಿಚಾರವನ್ನ, ನಕಲಿ ಡಾಕ್ಟರ್ಗಳ ಹಾವಳಿಯ ವಿಚಾರವನ್ನ ಗೃಹ ಸಚಿವರ ಗಮನಕ್ಕೆ ತರ್ತೀವಿ. ಅವರು ಅಲ್ಲಿ ಸಭೆಯಲ್ಲಿದ್ದ, ಪತ್ರಿಕಾಗೋಷ್ಠಿಯಲ್ಲಿದ್ದ DHO ಅವ್ರನ್ನ ಪ್ರಶ್ನೆ ಮಾಡ್ತಾರೆ, ಏನಾಗಿದೆ, ಯಾಕೆ ಈ ತರ ಆಗಿದೆ, ಎಷ್ಟು ಜನಗಳಾಗಿದ್ದಾರೆ, ನಕಲಿ ಡಾಕ್ಟರ್ಗಳು ಎಷ್ಟು ಜನ ಇದ್ದಾರೆ, ಏನ್ ಕ್ರಮ ಕೈಗೊಂಡಿದ್ದೀರಾ ಅಂತ ಕೇಳ್ತಾರೆ. ಅವರು ಒಂದ್ ರೀತಿ ಆರಿಕೆ ಉತ್ತರ ಕೊಡ್ತಾರೆ. ಅಂದ್ರೆ ಗೃಹ ಸಚಿವರಿಗೆ ಒಂದ್ ರೀತಿ ಆರಿಕೆ ಉತ್ತರ ಕೊಡ್ತಾರೆ, ಕ್ರಮ ಜರುಗಿಸ್ತೀವಿ ಅಂತ ಹೇಳ್ತಾರೆ. ಕ್ರಮ ಜರುಗಿಸ್ತೀವಿ ಅನ್ನೋದು ಪ್ರಶ್ನೆ ಅಲ್ಲ, ಕ್ರಮ ಜರುಗಿಸೋದು ಯಾವಾಗ, ನಿಮ್ಗೇನಾದ್ರೂ ಭಯ ಇದೆಯಾ, ಇವರಿಂದ ಏನಾದ್ರೂ ನಿಮ್ಗೆ ಒತ್ತಡಗಳಿದಾವ, ನನ್ ಗಮನಕ್ಕೆ ತನ್ನಿ, ಪೊಲೀಸ್ ಪ್ರೊಟೆಕ್ಷನ್ ತಗೊಳ್ಳಿ. ಅವ್ರು ಯಾರು ಆ ತರದ ಕ್ಲಿನಿಕ್ಗಳು ನಡೆಸ್ತಾ ಇದ್ದಾರೆ ಅವುಗಳ ಮೇಲೆ ದಾಳಿ ಮಾಡಿ ಅವ್ರ ದಾಖಲಾತಿ ಪರಿಶೀಲನೆ ಮಾಡಿ. ಅವರು ಅರ್ಹ ವೈದ್ಯರೇ ಆಗಿದ್ರೆ ಅವ್ರ ವಿರುದ್ಧ ಕ್ರಮ ಬೇಡ. ಅವ್ರ ಅನರ್ಹ ವೈದ್ಯರು, ನಕಲಿ ಅಂದ್ರೆ ಅವ್ರು ಹೇಳ್ತಾರೆ ಡಾಕ್ಟರ್ ಅನ್ನೋದೇ ಪವಿತ್ರವಾದ ವೃತ್ತಿ, ಅದರಲ್ಲಿ ಈ ನಕಲಿ ಡಾಕ್ಟರ್ಗಳೇ ಅಂದ್ರೆ ನಕಲಿ ಅಷ್ಟೇ, ಅವರು ಡಾಕ್ಟರ್ಗಳ ಪದ ಬಳಸಬೇಡಿ ಅದರಲ್ಲಿ ಅಂತಲೂ ಹೇಳ್ತಾರೆ. ಅವರು ನಕಲಿಗಳಷ್ಟೇ ಅಲ್ಲಿ. ಹಾಗಾಗಿ ಅವ್ರ ವಿರುದ್ಧ ಶಿಸ್ತಿನ ಕ್ರಮ ಆಗಬೇಕು ಅಂತಲೂ ಅವ್ರು ಹೇಳ್ತಾರೆ. ಆದ್ರೆ ಎಲ್ಲೋ ಒಂದ್ ಕಡೆ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಈ ಪಟ್ಟಿಯನ್ನ, ಅಂದ್ರೆ ಇವ್ರೇನಿದಾರಲ್ಲ ಜಿಲ್ಲೆಯಾದ್ಯಂತ ಏನು ಬೇರೂರು ಇದಾರಲ್ಲ, ಪ್ರಬಲವಾಗಿ ಬೇರೂರು ಇದಾರಲ್ಲ ಈ ನಕಲಿ ವೈದ್ಯರು, ಅವುಗಳನ್ನ ಹುಡುಕೋ ನಿಟ್ಟಿನಲ್ಲಿ ಇವ್ರು ಸೋಲ್ತಾ ಇದ್ದಾರೆ. ಯಾರನ್ನು ಇವರು ಪ್ರಾಮಾಣಿಕವಾಗಿ ಹುಡುಕುವಂತ ಪ್ರಯತ್ನಗಳನ್ನೇ ಮಾಡ್ತಾ ಇಲ್ಲ. ತುಮಕೂರು ಮರಳೂರು ದಿಣ್ಣೆ ಅಂತ ಒಂದು ಏರಿಯಾ ಇದೆ, ಅಂದ್ರೆ ಒಂದು ಬಡಾವಣೆ ಐತೆ, ಒಂದು 30ರಿಂದ 40 ಜನ ನಕಲಿ ಡಾಕ್ಟರ್ಗಳು ಅದೇ ಪ್ರದೇಶದಲ್ಲಿದ್ದಾರೆ ಅಂತ ಒಂದು ಮಾಹಿತಿ ಇದೆ. ತುಮಕೂರು ನಗರದಾದ್ಯಂತ ಒಂಥರ ನಾಯಿ ಕೊಡೆ ಇದ್ದಂಗೆ ಎದ್ಬಿಟ್ಟಿದಾವೆ ಇವೆಲ್ಲ ನಕಲಿ ಕ್ಲಿನಿಕ್ಗಳು. ಯಾರೋ ಒಂದು ಮೆಡಿಕಲ್ ಸ್ಟೋರ್ ಇರುತ್ತೆ, ಅದ್ರ ಪಕ್ಕದಲ್ಲಿ ಒಂದು ಕ್ಲಿನಿಕ್ ತೆಗಿಯುತ್ತಾರೆ. ಯಾರೋ BUMS ಮಾಡಿರೋ ಅಂತ ವೈದ್ಯರುಗಳನ್ನ ನೇಮಕಾತಿ ಮಾಡ್ಕೊಂತಾರೆ. ಯಾಕೆಂದ್ರೆ ಅಲ್ಲಿ ಅವರಿಗೆ ಮೆಡಿಕಲ್ ಸ್ಟೋರಿಗೆ ವರಮಾನನೂ ಬರಬೇಕು, ಇಲ್ಲಿ ಡಾಕ್ಟ್ರಿಗೂ ಆದಾಯ ಆಗ್ಬೇಕು, ಇವ್ರ ಜೋಬು ತುಂಬಬೇಕು. ಬಡ ಜನಗಳ ಜೀವ ಏನಾನ ಹಾಳಾಗೋಗ್ಲಿ ಅದ್ ಲೆಕ್ಕಕ್ಕಿಲ್ಲ. ಆದ್ರೆ ಇವುಗಳ ಮಧ್ಯದಲ್ಲಿ ಇವನ್ನೆಲ್ಲಾ ಪೋಷಿಸ್ತಾ ಇರುವಂತಹ, ಎಲ್ಲ ಒಂದ್ ಕಡೆ ಪರೋಕ್ಷ ಪೋಷಣೆಗೆ ಕಾರಣವಾಗಿರುವಂತಹ ಜಿಲ್ಲಾ ಆರೋಗ್ಯಾಧಿಕಾರಿಗಳು ಇದರಿಂದ ಎಷ್ಟು ಆದಾಯ ಅವ್ರಿಗೆ ಬರ್ತಾ ಇದೆ ಅನ್ನೋದು ಮಾತ್ರ ಯಾರಿಗೂ ಗೊತ್ತಾಗ್ತಾ ಇಲ್ಲ. ಕಾರಣ ಇವರಿಗೆ ಜನಗಳ ಬಗ್ಗೆ, ನಾಗರಿಕರ ಬಗ್ಗೆ, ಅಮಾಯಕರ ಬಗ್ಗೆ ಕಾಳಜಿ ಇದ್ರೆ ಇಂಥವಕ್ಕೆ ಕಡಿವಾಣ ಹಾಕ್ಬೇಕು. ಇದು ನನ್ನೊಬ್ಬನ ಒತ್ತಾಯ ಅಲ್ಲ, ಸಮಾಜದಲ್ಲಿರುವ ಎಲ್ಲಾ ಪ್ರಜ್ಞಾವಂತರ ಒತ್ತಾಯ ಕೂಡ ಇದೇ ಆಗಿದೆ. ಆದ್ರೆ ಗೃಹ ಸಚಿವರ ತವರು ಜಿಲ್ಲೆ, ಅವ್ರದ್ದು ಒಂದು ಮೆಡಿಕಲ್ ಕಾಲೇಜ್ ಇದೆ. ಪ್ರತಿ ವರ್ಷ ಸಾವಿರಾರು ವಿದ್ಯಾರ್ಥಿಗಳು, ಪದವಿ ಪಡೆದಂತ ವಿದ್ಯಾರ್ಥಿಗಳು ಉನ್ನತ ಬೇರೆ ಬೇರೆ ದೇಶಗಳಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ತುಮಕೂರಲ್ಲೂ ಸೇವೆ ಸಲ್ಲಿಸ್ತಾ ಇದ್ದಾರೆ. ಆದ್ರೆ ಅವರದೇ ಸ್ವಕ್ಷೇತ್ರದಲ್ಲಿ ಇಂತಹ ಕರ್ಮಕಾಂಡ ನಡೀತಾ ಇದ್ರು ಕೂಡ ಇಲ್ಲಿವರೆಗೂ ಇದ್ರ ಬಗ್ಗೆ ಇದಕ್ಕೆ ಕಡಿವಾಣ ಬೀಳದೆ ಇರೋದು ಒಂದು ದೊಡ್ಡ ಆಘಾತಕಾರಿ ವಿಚಾರ ಚೇತನ್. ಆಮೇಲೆ DHO ಅವರ ಕಚೇರಿಯಿಂದ ಅಥವಾ ಅವರ ವ್ಯಾಪ್ತಿಯಲ್ಲಿ ಎಷ್ಟು ಕಿಲೋಮೀಟರ್ ಅಂತರದಲ್ಲಿದೆ ಇದು, ಈ ಊರ್ಕೆರೆ ಹೋಬಳಿಯಲ್ಲಿರುವಂತಹ ಬಾಲಾಜಿ ನಗರ? ಎಸ್ ಚೇತನ್, ಏನಿದೆ, ಈ ತುಮಕೂರು ತಾಲೂಕ್ ಕಸಬಾ ಹೋಬಳಿ ಊರ್ಕೆರೆ ಗ್ರಾಮದಲ್ಲಿ ಈ ಒಂದು ಸ್ನೇಹ ಕ್ಲಿನಿಕ್ ಅಂತ ಒಂದು ಕ್ಲಿನಿಕ್ ಇದೆ. ಇದು DHO ಅವರ ಕಚೇರಿಯಿಂದ ಒಂದು 5 ಕಿಲೋಮೀಟರ್ ದೂರ, ಅಂದ್ರೆ ಕೂಗಳತೆ ದೂರ, ಜಾಸ್ತಿ ದೂರನೂ ಇಲ್ಲ. ಇದು 5 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಇದೆ ಈ ಸ್ನೇಹ ಕ್ಲಿನಿಕ್ ಅಂತ ಕ್ಲಿನಿಕ್ ಇದೆ. ಇದು ಈಗಿನದಲ್ಲ, ಬಹಳ ವರ್ಷಗಳಿಂದ ನಡೀತಾ ಇದೆ ಕ್ಲಿನಿಕ್ ಇದು, ಬಹಳ ವರ್ಷಗಳಿಂದ. ಆದ್ರೆ ಅಲ್ಲೇನಾಗಿದೆ, ಇವರು ಡಾಕ್ಟರ್ ಹೌದೋ ಅಲ್ವೋ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಕಾರಣ ಅದೊಂದು ಮನೆ ಇದೆ, ಆ ಮನೆ ಮುಂದೆ ಸ್ನೇಹ ಕ್ಲಿನಿಕ್ ಅಂತ ಒಂದು ಬೋರ್ಡ್ ಇದೆ. ಡಾಕ್ಟರ್ ದಯಾನಂದ ಗೌಡ ಅದೇನೋ ಸಮಥಿಂಗ್ ಏನೋ ಅವ್ರ ಡೆಸಿಗ್ನೇಷನ್ ಬರ್ಕೊಂಡಿದ್ದಾರೆ, ಅವ್ರ ವಿದ್ಯಾಭ್ಯಾಸ ಡೆಸಿಗ್ನೇಷನ್ ಬರ್ಕೊಂಡಿದ್ದಾರೆ. ಆದ್ರೆ ಮನೆಯಿಂದ ಎಂಟ್ರೆನ್ಸ್ ಆಗ್ತಿದ್ದಂಗೆ ಅಲ್ಲಿ ಒಂಚೂರು ವರಾಂಡ ಎಲ್ಲ ಇದೆ, ಅಲ್ಲಿ ಕೂತ್ಕೊಳಕ್ ವ್ಯವಸ್ಥೆನೂ ಕೂಡ ಮಾಡಿದ್ದಾರೆ. ಮನೆ ಒಳಗಡೆ ಎಂಟ್ರೆನ್ಸ್ ಆಗ ಬಲಭಾಗಕ್ಕೆ ಒಂದು ಕ್ಲಿನಿಕ್ ಅಂತ ಬರ್ಕೊಂಡಿದ್ದಾರೆ, ಮೇಲ್ಗಡೆ ಬೋರ್ಡ್ ಇದೆ. ಒಳಗಡೆ ಹೋದ್ರೆ ಅಲ್ಲಿ ಡಾಕ್ಟರ್ಗಳು ಅದೇ ಡಾಕ್ಟರ್ ಸಿಗ್ತಾರೆ. ಅಲ್ಲಿ ಹೆಂಗೆ ಅಂದ್ರೆ ಅದೊಂದು ಉಗ್ರಾಣ, ಔಷಧಿ ಉಗ್ರಾಣ. ಅದು ಎಲ್ಲಾ ಔಷಧಿಗಳು ಅಲ್ಲೇ ಸಿಗುತ್ತೆ. ಅದು ಡ್ರಿಪ್ ಹಾಕುವಂತ ಏನು ಔಷಧ ಹಾಕುವಂತ ಇದಿರ್ಬೋದು, NS ಬಾಟಲ್ಗಳಿರ್ಬೋದು, ಮತ್ತೆ ಎಲ್ಲಾ ಮೆಡಿಸಿನ್ ಅವ್ರ ಹತ್ರ ಸಿಗುತ್ತೆ. ಅವ್ರು ಟ್ರೀಟ್ಮೆಂಟ್ ಕೊಟ್ಟಾದ್ಮೇಲೆ ಇಂಜೆಕ್ಷನ್ ಕೊಡ್ತಾರೆ. ಅವ್ರ ಹತ್ರ ಸಿಗದೆ ಇರೋ ಇಂಜೆಕ್ಷನ್ ಹೊರಗಡೆನೂ ಬರೀತಾರೆ, ಪ್ರಿಸ್ಕ್ರೈಬ್ ಮಾಡ್ತಾರೆ, ತರಬಹುದು. ನಾನ್ ಅವತ್ತು ಆ ಗಳಿಗೆ ಸಂದರ್ಭದಲ್ಲಿ ಹೋದಂತ ಸಂದರ್ಭದಲ್ಲಿ ನಾನು ಗಮನಿಸಿದ್ದೇನು ಅಂದ್ರೆ, ಒಂದು ಫ್ಯಾಮಿಲಿ ಬರುತ್ತೆ,
ಗಂಡ ಹೆಂಡತಿ ಮಗು ಮೂವರು ಬರ್ತಾರೆ. ಆ ಮೂವರು ಕ್ಲಿನಿಕ್ ಒಳಗಡೆ ಹೋಗ್ತಾರೆ, ಮಗುನು ತೋರಿಸ್ತಾರೆ. ಮೋಸ್ಟ್ಲಿ ನಾನು ಕ್ಲಿನಿಕ್ ಒಳಗಡೆ ಹೋಗಲ್ಲ, ಬಿಟ್ಕೊಳೋದಿಲ್ಲ. ಒಂದ್ ಪೇಷಂಟ್ ಹೋಗ್ತಿದ್ದಂಗೆ ಇನ್ನೊಂದು ಪೇಷಂಟ್ ಅವ್ರು ಹೊರಗಡೆ ಬಂದಾಗ ನಾವು ಒಳಗಡೆ ಹೋಗ್ಬೇಕು. ಹೋದ್ಮೇಲೆ ಅವ್ರೇನ್ ಮಾಡ್ತಾರೆ, ಆಚೆ ಬರ್ತಾರೆ. ಬಂದಾದ್ಮೇಲೆ ಅವರು ಹೆಂಡತಿಗೆ ಅವ್ರ ಯಾರು ಹೋಗಿರ್ತಾರಲ್ಲ ಒಳಗಡೆ, ಅವ್ರ ಹೆಂಡತಿಗೇನು ಹುಷಾರಿರಲ್ಲ. ಇವರು ಡ್ರಿಪ್ ಸಿಸ್ಟಮ್ ಅಳವಡಿಸ್ತಾರೆ. ಅಂದ್ರೆ ಇದನ್ನ ಹಾಕ್ತಾರ, NS ಬಾಟ್ಲ್ ಹಾಕ್ತಾರಲ್ಲ, ಆ ಬಾಟ್ಲನ್ನ ಅಳವಡಿಸ್ತಾರೆ. ಬಾಟಲ್ ಅಳವಡಿಸೋದ್ ಹೆಂಗೆ, ಅದಕ್ಕೊಂದು ಹ್ಯಾಂಗರ್ ಇರಬೇಕು. ನಾವು ಹಾಸ್ಪಿಟಲ್ಗಳಲ್ಲಿ ನೋಡಿರೋ ಸಿಸ್ಟಮ್ ಪ್ರಕಾರ ಒಂದು ಹ್ಯಾಂಗರ್ ಇರುತ್ತೆ, ಅದಕ್ಕೆ ತಗಲಾಕ್ತಾರೆ. ಇವ್ರೇನ್ ಮಾಡ್ತಾರೆ, ಬಟ್ಟೆ ಒಗೆಯೋ ದಾರ ಏನ್ ಕಟ್ತಾರಲ್ಲ, ಆ ದಾರಕ್ಕೆ ತಗಲಾಕ್ತಾರೆ ಉಕ್ಸ್ ಮಾಡಿ. 3 ಬಗೆಯ ವಿಧ ವಿಧದ 3 ಬಣ್ಣದ ಇಂಜೆಕ್ಷನ್ ಒಂದೇ ಬಾಟ್ಲಿಗೆ ಇನ್ಫ್ಯೂಸ್ ಮಾಡ್ತಾರೆ. ಹಾಕ್ಬಿಟ್ಟು ಟ್ರೀಟ್ಮೆಂಟ್ ಶುರು ಆಗ್ತದೆ. ನಾನು ಹೇಳ್ತಾ ಇರೋದು, ಅದಕ್ಕೆ ತಜ್ಞ ವೈದ್ಯರೇ ಆಗಿರಬೇಕು. ಅದಕ್ಕೆ MBBS ಪದವಿ ಪಡೆದಿರೋಂತಹ ಯಾವುದೇ ವೈದ್ಯರು ಮುಕ್ಕಾಲು ಭಾಗ ಇಂಜೆಕ್ಷನ್ ಕೊಡಲ್ಲ. ಅನಿವಾರ್ಯ ಇತ್ತು ಅಂದ್ರೆ ಮಾತ್ರ ಅವ್ರು ಇಂಜೆಕ್ಷನ್ ಕೊಡ್ತಾರೆ. ಆದ್ರೆ ಈ ಕ್ಲಿನಿಕ್ ಅಲ್ಲಿ ಇವ್ರು ಏನ್ ಕೊಡ್ತಾ ಇದಾರಲ್ಲ, ಈ ಕ್ಲಿನಿಕ್ ಬರೋರು ಬಹುತೇಕರು ಎಲ್ಲ ಗ್ರಾಮೀಣ ಭಾಗದ ರೋಗಿಗಳು. ಮಂಡಿ ನೋವು, ಬೆನ್ನೋವು, ಸೊಂಟ ನೋವು, BP, ಶುಗರ್, ಈ ತರದ ಕಾಯಿಲೆ, ಮತ್ತೆ ಬೇರೆ ಬೇರೆ ತರದವು. ಯಾಕೆಂದ್ರೆ ಇಲ್ಲೇನಾಗುತ್ತೆ, ಟ್ರೀಟ್ಮೆಂಟ್ ಕೊಡ್ತಾರೆ. ನಮ್ಮ ಜನಗಳ ಮೈಂಡ್ ಸೆಟ್ ಅಲ್ಲಿ ಏನಿದೆ ಅಂದ್ರೆ, ಇಂಜೆಕ್ಷನ್ ತಗೊಂಡ್ರೆ ನನ್ ಕಾಯಿಲೆ ಹುಷಾರಾಗುತ್ತೆ, ಬಾಟ್ಲ್ ಹಾಕ್ಸ್ಕೊಂಡ್ರೆ ಶಕ್ತಿ ಬರುತ್ತೆ, ಇದರಿಂದ ನಮ್ ಕಾಯಿಲೆ ಹುಷಾರಾಗುತ್ತೆ. ಇದೇ ಮೈಂಡ್ ಸೆಟ್ ಅಲ್ಲಿ ಇದ್ದಾರೆ. ಈ ಮೈಂಡ್ ಸೆಟ್ ಏನಿದೆಲ್ಲ, ಈ ಮೈಂಡ್ ಸೆಟ್ ಅವರಿಗೆ ಬಹಳ ವರದಾನ ಆಗಿದೆ. ಡಾಕ್ಟರ್ಗಳು ಅಂದ್ರೆ ಈ ತರದ ಏನು ಡಾಕ್ಟರ್ ಬರ್ತಾರಲ್ಲ, ಅವ್ರಿಗೆ ಬಹಳ ವರದಾನ ಇದು. ಹಂಗಾಗಿ ಇವ್ರೇನ್ ಮಾಡ್ತಾರೆ, ಹೋಗ್ತಿದ್ದಂಗೆ ಯಾವ್ದೋ ಒಂದು ಇಂಜೆಕ್ಷನ್ ಕೊಡ್ತಾರೆ, ಯಾವ್ದೋ ಒಂದು ಟ್ಯಾಬ್ಲೆಟ್ ಬರೀತಾರೆ. ಬರ್ದಾದ್ಮೇಲೆ ಅಲ್ಲೇ ಇದ್ದಂತ ಒಂದು ಡ್ರಿಪ್ ಸೆಟ್ ಅಳವಡಿಸ್ಬಿಟ್ಟು ಅವ್ರಿಗೆಲ್ಲ ಟ್ರೀಟ್ಮೆಂಟ್ ಕೊಡ್ತಾರೆ. ಇಷ್ಟು ಅಂತ ಫೀಸು ಮಾಡ್ತಾರೆ. ದುರಾದೃಷ್ಟ ಏನು ಅಂದ್ರೆ, ಲ್ಯಾಬ್ ಅನ್ನು ತೆರೆದಿದ್ದಾರೆ, ಅದೇ ಇದರಲ್ಲಿ ಲ್ಯಾಬು ತೆರೆದಿದ್ದಾರೆ. ಬೆಳಿಗ್ಗೆ ನಾನು ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ ಫೋನ್ ಮಾಡ್ತೀನಿ, ಸರ್ ಈ ತರ ಇದೆ, ಹಿಂಗಿದೆ ಅಂತ ಅಂದಾಗ, ಇಲ್ಲ ನಾವು ಅದ್ರ ಬಗ್ಗೆ ಅವ್ರ ಗಮನಕ್ಕೂ ತಂದಿದ್ವಿ, ಈ ತರ ಮಾಡೋ ಸರಿಯಲ್ಲ, ನೀವು ಕ್ಲೋಸ್ ಮಾಡಿ ಅಂತ ಹೇಳಿದ್ವಿ, ಮತ್ತೊಮ್ಮೆ ತೆರೆದಿದ್ದಾರ ಅವರು ಅಂತ ಒಂದು ಉದ್ಗಾರದ ಉತ್ತರನು ಕೊಡ್ತಾರೆ. ವ್ಯವಸ್ಥೆ ಈ ಪರಿ ಹದಗೆಟ್ಟಿದೆ. ಇದನ್ನ ಮಾನ್ಯ ಆರೋಗ್ಯ ಸಚಿವರೇ ಖುದ್ದು ಗಮನ ಹರಿಸಿ. ಇದು ತುಮಕೂರು ಜಿಲ್ಲೆಯ ಸಮಸ್ಯೆ ಅಲ್ಲ, ಪ್ರತಿಯೊಂದು ಜಿಲ್ಲೆಗಳಲ್ಲೂ ಈ ಸಮಸ್ಯೆ ಇದೆ. ಇದರಿಂದ ಅಮಾಯಕರ ಜೀವಗಳು ಬಲಿಯಾಗ್ತಾ ಇದ್ದಾವೆ. ಹಾಗಾಗಿ ಇದಕ್ಕೆ ತುರ್ತಾಗಿ ಒಂದು ನಿಯಮಾವಳಿಯನ್ನ ರೂಪಿಸ್ಬಿಟ್ಟು ಈ ನಕಲಿ ಡಾಕ್ಟರ್ಗಳ ಹಾವಳಿಗೆ ಕಡಿವಾಣ ಪ್ರಯತ್ನ ತುರ್ತಾಗಿ ಆಗ್ಬೇಕಾಗಿದೆ. ಖಂಡಿತವಾಗ್ಲು. ಯಾಕೆಂದ್ರೆ ಗೃಹ ಸಚಿವರು ತವರು ಜಿಲ್ಲೆ ಗೃಹ ಸಚಿವರ ಗಮನಕ್ಕೆ ಬಂದು ಈಗಾಗಲೇ ಸಭೆನೂ ನಡೆದೋಗಿದೆ. ಈ ವಿಚಾರವಾಗಿ ಸಭೆನೂ ನಡೆಸಿ ತಕ್ಷಣ ಇವರು ದಿನೇಶ್ ಗುಂಡೂರಾವ್ ಅವ್ರ ಜೊತೆಗೆ ಮಾತನಾಡಿ ಇದಕ್ಕೊಂದು ಒಳ್ಳೆ ಸೂಕ್ತವಾದಂತಹ ಒಂದು ಕಡಿವಾಣವನ್ನ ಹಾಕಬಹುದು. ಜೊತೆಗೆ ಈ ಜಿಲ್ಲಾ ಆರೋಗ್ಯಾಧಿಕಾರಿಗಳೇನಿದ್ದಾರೆ, ಇವರ ನಿರ್ಲಕ್ಷ್ಯತನ ಮತ್ತೆ ಉಡಾಫೆತನ, ಜನರ ಜೀವದ ಜೊತೆ ಚೆಲ್ಲಾಡ್ತಾ ಇರುವಂತಹ ಇಂಥ ಅಧಿಕಾರಿಗಳನ್ನ ಅದೇ ಜಿಲ್ಲೆಯಲ್ಲಿ ಯಾಕೆ ಇಟ್ಕೋಬೇಕಾಗಾದ್ರೆ? ನಿಜವಾಗ್ಲೂ ಯಕ್ಷ ಪ್ರಶ್ನೆ ಆಗ್ತದೆ. ಜನರ ಜೀವ ಜೊತೆ ಆಟ ಆಡ್ತಾ ಇರುವಂತದ್ದು. ಪ್ರಮಾಣ ಪತ್ರಗಳನ್ನ ಈ ರೀತಿಯಾಗಿ, ಅಂದ್ರೆ ಪ್ರಮಾಣ ಪತ್ರಕ್ಕೆ ಏನಾದ್ರು ವೈಯಕ್ತಿಕವಾಗಿ ಏನಾದ್ರು ಕೊಡ್ತೀವಿ ಅಂತ ಏನಾದ್ರು ಬರ್ಸ್ಕೊಂಡಿದ್ದಾರಾ ಇವರು DH ಅವರು ಆ ನಿಟ್ಟಿನಲ್ಲಿ? ಹಲೋ, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಚೇತನ್ ಹೇಳಿ. ಚೇತನ್, ಈ ರೀತಿಯಾಗಿ ವೈದ್ಯರ ಹಾವಳಿ ಇದೆಯಲ್ಲ ಆ ಜಿಲ್ಲೆಯಲ್ಲಿ, ಏನ್ ಮಾಡ್ತಾ ಇದ್ದಾರೆ ಈಗ? ರೌಂಡ್ಸ್ ಹೋಗ್ಬೇಕು ಅಂತ ಇರ್ತದೆ, ಒಂದಿಷ್ಟು ವ್ಯಾಪ್ತಿ ಒಳಗಡೆ DH ಆಗಿರ್ಬೋದು ಮತ್ತೆ TH ಆಗಿರ್ಬೋದು, ರೌಂಡ್ಸ್ ಹೋಗ್ಬೇಕು, ಪ್ರತಿಯೊಂದನ್ನು ಸಹ ಪರಿಶೀಲನೆಯನ್ನ ಮಾಡಬೇಕು. ಅಂದ್ರೆ ಇವ್ರೇನ್ ಮಾಡ್ತಾ ಇದ್ದಾರೆ AC ಆಫೀಸ್ ನಲ್ಲಿ? ಯಾವ ಪ್ರಯತ್ನಗಳು ಆಗ್ತಾ ಇಲ್ಲ ಚೇತನ್. ಏನಂದ್ರೆ, ಯಾರಾದ್ರೂ ಸಾರ್ವಜನಿಕರು ಈ ತರ ನಡೀತಾ ಇದೆ ಅಂತ ಗಮನಕ್ಕೆ ತಂದ್ರೆ ಮಾತ್ರ ಇವ್ರು ನಿದ್ದೆಯಿಂದ ಎಚ್ಚೆತ್ಬಿಡ್ತಾರ ಅವಾಗ. ಆದ್ರೆ ಇಲ್ಲಿವರೆಗೂ ತಾವೇ ಖುದ್ದು ಹೋಗಿ ಈಗ ತುಮಕೂರು ನಗರದಲ್ಲಿ 35 ವಾರ್ಡ್ ಇದೆ. ಪ್ರತಿ ವಾರ್ಡ್ ಅಲ್ಲೂ ಒಂದಿನ ವಿಸಿಟ್ ಮಾಡಿದ್ರೆ ಯಾರಾದ್ರೂ ಅಲ್ಲಿ ಸಿಗ್ತಾರೆ ಈ ತರದ ಡಾಕ್ಟರ್ಗಳು. ಅವ್ರ ಮೇಲೆ ಕಡಿವಾಣ ಹಾಕಂತ ಪ್ರಯತ್ನ ಆಗ್ಬೇಕು. ತುಮಕೂರು ತಾಲೂಕು ವ್ಯಾಪ್ತಿಯಲ್ಲಿ THOಗಳಿರ್ತವೆ. ಅವರು ಆಯಾ ತಾಲೂಕಲ್ಲಿ ಮಾನಿಟರ್ ಮಾಡಿದಾಗ ಅವ್ರಿಗೂ ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಯಾಕೆಂದ್ರೆ ತಾಲೂಕು ಕೇಂದ್ರಗಳಲ್ಲಿ, ಹೋಬಳಿ ಕೇಂದ್ರಗಳಲ್ಲಿ ಸಮುದಾಯ ಆರೋಗ್ಯ ಕೇಂದ್ರ, ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಿರ್ತವೆ, ಸರ್ಕಾರದಿಂದಲೇ ಸ್ಥಾಪಿತವಾಗಿರೋಂಥವು ಇರ್ತವೆ. ಅವುಗಳಿದ್ದಾಗ ಇಂತಹ ಕ್ಲಿನಿಕ್ಗಳು ಏನ್ ಅವಶ್ಯಕತೆ ಇದೆ ಅಲ್ಲಿ? ಆದ್ರೆ ಇವರು ಯಾವುದೇ ಕಾರಣಕ್ಕೂ ಆ ಪ್ರಯತ್ನ ಕೈ ಹಾಕಿಲ್ಲ. ಇಲ್ಲಿವರೆಗೂ ಯಾರು ಹೋಗಿಲ್ಲ, ಭೇಟಿ ಕೊಟ್ಟಿಲ್ಲ. ಅವ್ರನ್ನ ಕಡಿವಾಣ ಹಾಕಂತ ಪ್ರಯತ್ನಗಳು ಸಹ
ತುಂಬಾ ಕಡಿಮೆ, ರೇರಲ್ಲಿ ರೇರು, ತುಂಬಾ ರೇರು. ಆದ್ರೆ ಯಾಕೆ ಆಗ್ತಾ ಇಲ್ಲ ನನ್ ಮಾತ್ರ ಯಕ್ಷ ಪ್ರಶ್ನೆ. ಈಗ ಇಚ್ಛಾಶಕ್ತಿ ಕೊರತೆನೋ, ಇಲ್ಲ ಅವರಿಂದ ಲಾಬಿಗೋ, ಇಲ್ಲ ಏನೋ ಒಂದು ವಿಚಾರಕ್ಕೆ ಮಣದು ಬಿಟ್ಟು ಇರ್ಲೇಬೇಕಲ್ಲ, ಏನೋ ಒಂದು ಆಗ್ತಾ ಇದೆ ಈಗ. ಆದ್ರೆ ಇವರು ಬಡವರ ಜೀವನದ ಜೊತೆ, ಬಡವರ ಜೀವದ ಜೊತೆ, ಅಮಾಯಕರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಆದ್ರೆ ಇದೆಲ್ಲ ಯಾಕೆ ನಿಲ್ಲ ಅಂತ ಪ್ರಯತ್ನ ಆಗ್ತಾ ಇಲ್ಲ? ಇಚ್ಛಾಶಕ್ತಿ ಕೊರತೆ ಇದೆಯಾ ಜಿಲ್ಲಾ ಆರೋಗ್ಯಾಧಿಕಾರಿಗಳಿಗೆ? ಇಲ್ಲ ಕೆಲಸ ಮಾಡಕ್ಕೆ ಅವ್ರಿಗೆ ಇಚ್ಛೆನೇ ಇಲ್ವಾ? ಇದೇನು ಅಂತ ಎಲ್ಲ ಸಮಗ್ರವಾಗಿ ಒಂದು ತನಿಖೆ ನಡೆಸಬೇಕು ಚೇತನ್. ತನಿಖೆ ನಡೆದು ಅದು DHO ಅವರು ಆಯ್ತು ಬಹಳ ಬಿಸಿ ಇರ್ತಾರೆ, ಜಿಲ್ಲೆ ನೋಡ್ಕೋಬೇಕು, ಆಯ್ತು ಓಕೆ ಅಂತ ಹೇಳುವ. ಆದ್ರೆ THO ಕೆಲಸ ಏನು? ಟೀಗಿ ಕುಡ್ಕೊಂಡು ಏನಾರ ಜೀವನ ಕಳೆಯದ? ಚೇತನ್ ಅವರ THO ಅಂತ ಹುದ್ದೆ ಇದೆಯಲ್ಲ, ಅದು ಆ ಹುದ್ದೆ ಏನಕ್ಕೆ ಸೃಷ್ಟಿ ಮಾಡಿದ್ದಾರೆ ಅನ್ನೋದು ಒಂದು ಪ್ರಶ್ನಾರ್ಥಕವಾಗಿ ಉಳಿದಿದೆ. ಅವ್ರ ಕೆಲಸ ಏನು ಅವ್ರ ಕೆಲಸ ಏನು? ಅವ್ರ ಕೆಲಸ ಏನು? ಅಲ್ಲಿನ ಮೆಡಿಕಲ್ ಸ್ಟೋರ್ಗಳು ಏನ್ ಪರ್ಮಿಷನ್ ಬರುತ್ತೆ ಅವನ್ನ ನೋಡ್ಬೇಕು, ಪ್ಲಸ್ ನಕಲಿ ಡಾಕ್ಟರ್ಗಳು ಏನಾದ್ರು ಇದ್ರು ಕಡಿವಾಣ ಹಾಕ್ಬೇಕು, ಪ್ಲಸ್ ಅಲ್ಲಿ ಏನು ಗ್ರಾಮಾಂತರ ಪ್ರದೇಶಗಳಲ್ಲಿ ಆರೋಗ್ಯ ಕಾರ್ಯಕರ್ತರು ಏನು ಬರ್ತಾರಲ್ಲ ಅವ್ರ ಮೇಲೆ ನಿಗಾ ವಹಿಸ್ಬೇಕು. ಆ ನಂತರದಲ್ಲಿ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನ ನಿಗಾವಣೆ ಮಾಡ್ಬೇಕು. ಈ ತರದ್ದೆಲ್ಲ ಜವಾಬ್ದಾರಿಗಳು ಇರ್ತವೆ. ಆದ್ರೆ ಇವರು ಗೌರ್ಮೆಂಟ್ ಆಸ್ಪತ್ರೆಗಳಿಗೆ ಮಾತ್ರ ತಮ್ಮನ್ನು ಸೀಮಿತಗೊಳಿಸ್ಕೊಂಡ್ಬಿಟ್ಟು ಉಳಿಕೆ ಜವಾಬ್ದಾರಿ ಎಲ್ಲ ಮರ್ತು ಬಿಟ್ಟಿದ್ದಾರೆ. ಈಗ ನಕಲಿ ಡಾಕ್ಟರ್ಗಳು ನಮ್ಮ ವ್ಯಾಪ್ತಿಗೆ ಬರಲ್ವೇನೋ, ಇಲ್ಲ ಅದು ಕಂಡ್ರು ಸುಮ್ನಿತ್ ಬಿಡೋದು. ಯಾಕೆ ಅಂದ್ರೆ ಎಲ್ಲೋ ಒಂದ್ ಕಡೆ ಇವರು ಸಹ ಅವ್ರ ಲಾಬಿ ಮಂದಿರ್ಬೋದು, ಇಲ್ಲ ಅವರಿಂದಲೂ ಇವ್ರಿಗೆ ಏನಾದ್ರು ಪಾಲ್ ಸಂದೇಹ ಆಗ್ತಾ ಇರ್ಬೋದು. ಇದೆಲ್ಲ ಮಾಹಿತಿ ಹೊರಬರಬೇಕು ಅಂದ್ರೆ ವಿಸ್ತೃತವಾದ ಒಂದು ತನಿಖೆ ಆಗ್ಬೇಕು. ಜಿಲ್ಲಾ ಮಟ್ಟದಲ್ಲಿ ಒಂದು ಸಮಿತಿಯಾಗಿ ಒಂದು ಕಾವಲು ಸಮಿತಿ ರಚನೆ ಆಗ್ಬೇಕು. ಆ ಕಾವಲು ಸಮಿತಿ ನೇತೃತ್ವದಲ್ಲಿ ಒಂದು ತನಿಖೆ ಆಗ್ಬೇಕು. ನಕಲಿ ಡಾಕ್ಟರ್ಗಳ ಪಟ್ಟಿ ತಯಾರು ಮಾಡ್ಬೇಕು. ಅಂದ್ರೆ ಪ್ರತಿಯೊಂದು ವಾರ್ಡ್ ಅಲ್ಲೂ ಎಲ್ಲಿ ಕ್ಲಿನಿಕ್ ಗಳಿದಾವೆ ಮತ್ತೆ ಎಲ್ಲಿ ಡಾಕ್ಟರ್ಗಳು ಅಂದ್ರೆ BAMS BUMS ಅಂತ ಏನು ಇವರು ಬೋರ್ಡ್ ಹಾಕೊಂಡು ಎಲ್ಲ ವೈದ್ಯ ವೃತ್ತಿ ನಡೆಸ್ತಾ ಇರ್ತಾರಲ್ಲ, ಆ ತರದ್ ಎಲ್ಲರದೂ ಇಲ್ಲಿ ತನಿಖೆ ಆಗ್ಬೇಕು. ತನಿಖೆ ಆದ ನಂತರದಲ್ಲಿ ಇದು ಏನು ತುಮಕೂರು ಜಿಲ್ಲೆಯಲ್ಲಿ, ನಾಟ್ ಓನ್ಲಿ ತುಮಕೂರು ಜಿಲ್ಲೆ, ಇಡೀ ರಾಜ್ಯದಾದ್ಯಂತ ಏನ್ ನಡೀತಾ ಇದೆಯಲ್ಲ ಈ ತರದೊಂದು ದಂಧೆ, ಈ ದಂಧೆಗೆ ಅವಾಗ ಮಾತ್ರ ಕಡಿವಾಣ ಬೀಳಕ್ ಸಾಧ್ಯ. ಇದಕ್ಕೆ ಸನ್ಮಾನ್ಯ ಆರೋಗ್ಯ ಸಚಿವರು ತುಂಬಾ ಈ ಸಮಸ್ಯೆನ ತುಂಬಾ ಗಂಭೀರವಾಗಿ ಪರಿಗಣಿಸಿ ಈ ನಕಲಿ ಡಾಕ್ಟರ್ಗಳ ಹಾವಳಿಗೆ ಕಡಿವಾಣ ಹಾಕಿ ಬಡವರ ಜೀವ ಉಳಿಸಬೇಕು ಅನ್ನೋದೇ ಪ್ರಜ್ಞಾವಂತರ ಆಗ್ರಹ ಚೇತನ್. ಅದೇ ಆಮೇಲೆ ಇನ್ನೊಂದು ವಿಚಾರ ಏನು ಅಂದ್ರೆ, ಇದೇ DHO ಅವರ ಗಮನಕ್ಕೆ ಹೋಗುತ್ತೆ ಅಂತ ಅನ್ಕೊಳ್ಳಿ, ಸ್ನೇಹ ಕ್ಲಿನಿಕ್ ವಿಚಾರ. ಓ ಈಗ ನನ್ನ ಗಮನಕ್ಕೆ ಬಂತು ಅಂದ್ಬಿಟ್ಟು ಅದನ್ನ ಸೀಲ್ ಔಟ್ ಮಾಡೋ ಕೆಲಸವನ್ನ ಮಾಡ್ತಾರೆ. ಇಲ್ಲಿವರೆಗೂ ಇವ್ರ ಗಮನಕ್ಕೆ ಹೋಗಿದ್ದೇ ಇಲ್ವಾ ಹಾಗಾದ್ರೆ? ಎಸ್ ಚೇತನ್, ಇವರ ಹಿಂದೆ ಎಷ್ಟು DHOಗಳು ಆಗೋಗಿದ್ದಾರೆ. ಸುಮಾರು 20 ವರ್ಷಗಳಿಂದ ಈ ಕ್ಲಿನಿಕ್ ನಡೀತಾ ಇದೆ ಅಂದ್ರೆ ಎಷ್ಟು DHOಗಳು ಕಾರ್ಯನಿರ್ವಹಿಸಿದ್ದಾರೆ. ಆದ್ರೆ ಈ ಕ್ಲಿನಿಕ್ ಅವರ ಆರೋಗ್ಯ ಇಲಾಖೆಯಲ್ಲಿ ಎನ್ರೋಲ್ ಆಗಿದೆಯಾ ಇಲ್ವಾ? ನಕಲಿ ಡಾಕ್ಟರ್ಗಳು ಎಷ್ಟಿದ್ದಾರೆ ಅವ್ರು ಪಟ್ಟಿ ಮಾಡಿದೀವ? ಕ್ರಮ ಏನಾಗಿದೆ? ಯಾವ ವರದಿನೂ ಇಲ್ಲ. ಬರೀ 4 ಜನ ಮಾತ್ರ ತುಮಕೂರಲ್ಲಿ ನಕಲಿ ಡಾಕ್ಟರ್ಗಳಿದ್ದಾರೆ ಅಂತ ಒಂದು ಉತ್ತರ ಕೊಡ್ತಾರೆ. ಉತ್ತರ ಕೊಟ್ರು ಅದು ಸಮಜಾಯಿಷಿ ಉತ್ತರ ಅಲ್ಲ. ಆ ಉತ್ತರ ಕೇಳಕ್ ಹೋದ್ರು ಅಲ್ಲಿ ಜಿಲ್ಲಾ ಆರೋಗ್ಯಾಧಿಕಾರಿಗಳ ಕಚೇರಿಯಲ್ಲಿ ಅವರ ವರ್ತನೆಗಳೇ ಬೇರೆ ತರ ಇರುತ್ತೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಎಲ್ಲರ ವೈಫಲ್ಯ, ಜಿಲ್ಲಾ ಆರೋಗ್ಯಾಧಿಕಾರಿಗಳು, ತಾಲೂಕು ಆರೋಗ್ಯಾಧಿಕಾರಿಗಳು ಎಲ್ಲರ ವೈಫಲ್ಯಗಳಿಂದ ಈ ನಕಲಿ ಡಾಕ್ಟರ್ಗಳ ಹಾವಳಿ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಈಗ ತುಮಕೂರು ಜಿಲ್ಲೆಯಲ್ಲಿ ಇವರೆಲ್ಲರದು ವೈಫಲ್ಯ ಇದೆ ಇದರಲ್ಲಿ. ಈ ಇವತ್ತಿನವರೆಗೂ ಈ ಕ್ಷಣದವರೆಗೂ ಇದು ಈ ತರ ಇದೆ. ಮುಂದೆ ಇವ್ರೇನಾದ್ರೂ ಎಚ್ಚೆತ್ಕೊಳ್ಳದೆ ಹೋದ್ರೆ, ಇವರಿಗೆ ಕಡಿವಾಣ ಹಾಕದೆ ಹೋದ್ರೆ ಅಮಾಯಕರ ಜೀವಗಳಿಗೆ ಯಾವುದೇ ಗ್ಯಾರಂಟಿ ಇಲ್ಲ. ಯಾರು ಏನು ಬೇಕಾದ್ರೂ ಆದ್ರೂ ಇವ್ರು ಯಾರು ಅದ್ರ ಜವಾಬ್ದಾರಿ ತಗೊಳಲ್ಲ. ಯಾಕಂದ್ರೆ ಇವರ ಮನೆಯಲ್ಲಿ ಇವರ ಹೆಂಡತಿ ಮಕ್ಕಳು ಸುಖವಾಗಿದ್ದರಷ್ಟೇ ಸಾಕು ಅನ್ನೋ ಒಂದು ಮನೋಸ್ಥಿತಿಗೆ ಇವ್ರು ಬಂದಂಗ್ ಕಾಣ್ತಾ ಇದೆ. ಇವ್ರಿಗೆ ಏನಾದ್ರೂ ಆತ್ಮಸಾಕ್ಷಿ ಅನ್ನೋದು ಒಂದೇನಾದ್ರೂ ಇದ್ರೆ ಇವುಗಳ ವಿರುದ್ಧ ಚಾಟಿ ಬೀಸಿ ಅವ್ರನ್ನ ತನಿಖೆ ಮಾಡಿ ಶಿಕ್ಷೆಗೊಳಪಡಿಸಿದಾಗ ಮಾತ್ರ ಇದಕ್ಕೆ ಒಂದು ಕಡಿವಾಣ ಬೀಳುತ್ತೆ. ಇವರ ಅಂತ ಸಾಕ್ಷಿಗೆ ಅವಾಗ ಉತ್ತರ ಸಿಗುತ್ತೆ. ಎಸ್ ಇದೇ ರೀತಿಯಾದಂತಹ ನಿಮ್ಮ ಹೋರಾಟ ಮತ್ತೆ ಆಪರೇಷನ್ ಮುಂದುವರಿಲಿ. ಧನ್ಯವಾದಗಳು. ಇಷ್ಟೊತ್ತು ಈಡನ್ಸ್ ನ್ಯೂಸ್ ಜೊತೆ ಮಾತನಾಡಿ. ಎಸ್, ಸುದೀರ್ಘವಾಗಿ ಮಾತನಾಡಿದ್ದಾರೆ ನಮ್ಮ ವರದಿಗಾರ ಕುಮಾರಸ್ವಾಮಿ ಅವರು. ಅಲ್ಲಿ ಜಿಲ್ಲೆಯಲ್ಲಿ ನಡೀತಾ ಇರುವಂತಹ ಪ್ರಸ್ತುತ ಬೆಳವಣಿಗೆ ಮತ್ತೆ ತಾಲೂಕಿನಲ್ಲಿ ನಡೀತಾ ಇರುವಂತಹ ಈ ಒಂದು ದಂಧೆ,
ಈ ಎಲ್ಲಾ ವಿಚಾರವಾಗೂ ಸಹ ಸಾಕಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಜೊತೆಗೆ ಎಲ್ಲಾ ರೀತಿಯಾದಂತಹ ನಿರ್ದಾಕ್ಷಿಣ್ಯ ಕ್ರಮವನ್ನ ಕೈಗೊಳ್ಳಬೇಕು ಅಂತಲೂ ಸಹ ಆಗ್ರಹಿಸಿದ್ದಾರೆ. ತಿಳಿಸಿದ್ದಾರೆ. ಈ ಯಾವುದೇ ಪ್ರಾರ್ಥನೆಯ ಲಾಭ ಔಷಧಿ ಎಂಬ ಸ್ವಾಭಾವಿಕ ಸಹಜವಾಗಿ ಪೂಜೆಯನ್ನು ಸಂದರ್ಭದಲ್ಲಿ ನಮಗೂ ಸಿಗುತ್ತೆ. ಇದರಲ್ಲಿ ವಿಶೇಷ ಏನಿಲ್ಲ. ಒಂದು 2012ರಲ್ಲಿ ಸಹ ಪಕ್ಷದ ಅಧ್ಯಕ್ಷನಾಗಿ ನಾನು ಕೆಲಸವನ್ನ ನಿರ್ವಹಿಸ್ತಾ ಇದ್ದ ಸಂದರ್ಭದಲ್ಲಿ ಪ್ರಾರ್ಥನೆಯನ್ನ ಮಾಡಿದ್ದೆ. 2023ರಲ್ಲಿ ಆಗ ನಮ್ಮ ಸರ್ಕಾರ ಅಧಿಕಾರಕ್ಕೆ ಬಂದಿದ್ದು ಅದೇ ಕುಮ್ಮಕ್ಕಂತ ಯಾರ್ದಾದ್ರೂ ಇರಬೇಕು, ಒಂದು ಬೆಂಬಲ ಅಂತ ಲೋಕ ಕಲ್ಯಾಣಕ್ಕಾಗಿ, ಜನರ ಕಲ್ಯಾಣಕ್ಕಾಗಿ ಸ್ಥಳೀಯವಾಗಿ ಇಲ್ಲ ಅಧಿಕಾರಿಗಳ ಮಟ್ಟದಲ್ಲಿ ಯಾರಾದ್ರೂ ಒಬ್ರು ಇರ್ಲೇಬೇಕು. ವಿಶೇಷ ಈ ಮಟ್ಟಿಗೆ ಅಲ್ಲಿ ಬೇರೂರ್ಬೇಕಂದ್ರೆ, ಈ ಮಟ್ಟಿಗೆ ಅಲ್ಲಿ ದಂಧೆಯನ್ನ, ಈ ರೀತಿಯಾದಂತಹ ನಕಲಿ ಕ್ಲಿನಿಕ್ ಗಳನ್ನ ತೆರಿಬೇಕು ಅಂದ್ರೆ ಯಾರದಾದ್ರೂ ಒಬ್ಬರದು ಈ ರೀತಿಯಾದಂತಹ ಕೈವಾಡ ಖಂಡಿತವಾಗ್ಲೂ ಇರ್ಲೇಬೇಕು. ಇದಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಜನರನ್ನ ಮಾತನಾಡಿಸುವಂತ ಕೆಲಸವನ್ನು ಸಹ ಮಾಡೋಣ. ಎಸ್, ಗೃಹ ಸಚಿವರ ತವರು ಜಿಲ್ಲೆಯಲ್ಲಿ ರಾಜಾರೋಷವಾಗಿ ನಡೀತಾ ಇರುವಂತಹ ಈ ಒಂದು ನಕಲಿ ಕ್ಲಿನಿಕ್, ಸ್ನೇಹ ಕ್ಲಿನಿಕ್ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸ್ಥಳೀಯ ಹೋರಾಟಗಾರರಾದ ನಿಧಿ ಕುಮಾರ್ ಅವರು ನಮ್ಮ ನೇರ ಸಂಪರ್ಕದಲ್ಲಿದ್ದಾರೆ. ಅವ್ರನ್ನ ಮಾತನಾಡಿಸುವಂತ ಕೆಲಸವನ್ನು ಮಾಡೋಣ. ನಿಧಿ ಕುಮಾರ್ ಅವರೇ, ನಮಸ್ಕಾರ. ನಮಸ್ತೆ. ಈ ರೀತಿ ಮಿತಿಮೀರಿ ಹೋಗ್ಬಿಟ್ಟಿದೆಯಲ್ಲ ತುಮಕೂರು ಜಿಲ್ಲೆಯಲ್ಲಿ ಮತ್ತೆ ತಾಲೂಕಲ್ಲಿ ಕ್ಲಿನಿಕ್ ಗಳ ಹಾವಳಿ ಹೆಚ್ಚಾಗಿದೆ, ಜನರ ಜೀವದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಒಬ್ರು ನೀವು ಹೋರಾಟಗಾರರಾಗಿ ನಿಮ್ ರಿಯಾಕ್ಷನ್ ಏನಿದೆ ಅಂತ ಇದು ವಿಚಾರವಾಗಿ? ಸರ್, ಅದೇ ಏನಂದ್ರೆ ಈಗ ತುಮಕೂರು ಗಡಿ ಭಾಗದಲ್ಲಿ ಏನಂದ್ರೆ ಮೆಡಿಕಲ್ ಪಕ್ಕ ರಾಜರೋಷವಾಗಿ ಒಂದು ಮಾಮೂಲಿ ಕ್ಲಿನಿಕ್ ತೆರೀತಾರೆ. ಅವ್ರು ಯಾವ್ದೇ ರೀತಿ ಡಾಕ್ಟರ್ ಇಲ್ದೇಲೆ ಫೇಕ್ ಡಾಕ್ಟರ್ಗಳು ಅವರೆಲ್ಲ ರಾಜರೋಷವಾಗಿ ನಡೀತಾ ಇವೆ. ಆಮೇಲೆ ಇವತ್ತೆಲ್ಲ ಏನು ಹೃದಯ ಸಂಬಂಧಪಟ್ಟಂತ ಸಮಸ್ಯೆಗಳು ಜಾಸ್ತಿ ಹೆಚ್ಚಾದಂತೆ ಈಗ ಡಾಕ್ಟ್ರು ತುರ್ತಾಗಿ ಯಾರು ಸಿಗ್ತಾರೋ ಅವ್ರಿಗೆ ಮಾಮೂಲಿ ಹೋಗಿ ತೋರ್ಸ್ಕೊಳ್ಳೋದು ಕಾಮನ್ನು. ಈಗ ಸಾರ್ವಜನಿಕರು ಇವರೇ ನಿಜವಾದ ಡಾಕ್ಟರ್ ಅಂತ ಓದ್ತಾರೆ. ಅಲ್ಲಿಗೆ ಅವ್ರು ಡಾಕ್ಟರ್ ಓದಿರಲ್ಲ, ಆಮೇಲೆ ಡಾಕ್ಟರ್ ಸರ್ಟಿಫಿಕೇಟ್ ಇರಲ್ಲ. ಫೇಕ್ ಡಾಕ್ಟರ್ ಆಗಿ ತುಮಕೂರಲ್ಲಿ, ಈ ತುಮಕೂರು ಅಂತ ಅಂದೆಲ್ಲ ಚಿಕ್ಕ ರಾಜ್ಯದಲ್ಲಿ ನಡೀತಾ ಇದೆ ಫೇಕ್ ಡಾಕ್ಟರ್ಗಳು ಜಾಸ್ತಿ, ಅವಳುಗಳು. ಹಂಗಾಗಿ ಈಗ ತುಮಕೂರಲ್ಲಿ ಅಂತೂ ಅತಿ ಹೆಚ್ಚು ನಡೀತಾ ಇದೆ. ಸಂಬಂಧಪಟ್ಟಂಗೆ ಈಗ ಅದು ಜಿಲ್ಲಾ DHO ಸಾಹೇಬ್ರು ಇದನ್ನ ಬಗ್ಗೆ ಹೆಚ್ಚಿನ ಒತ್ತು ಕೊಡ್ಬೇಕಾಗ್ತದೆ. ಅದು ನೇರ ಹೊಣೆ DS ಸಾಹೇಬ್ರು ಹೊರ್ಕೊಬೇಕಾಗ್ತದೆ. ಆಮೇಲೆ ಅಲ್ಲಿ ಸ್ಥಳೀಯವಾಗಿ THO ಅವರಾಗಿರ್ಬೋದು, ಮತ್ತೆ ಆರೋಗ್ಯ ಇಲಾಖೆ ಅಧಿಕಾರಿಗಳು ಯಾರೇ ಆಗಿರ್ಬೋದು, ಯಾರ ಗಮನಕ್ಕೆ ಇಲ್ಲದೆ ಮಾಡ್ತಾ ಇದ್ದಾರೆ ಇದನ್ನ. ಅವ್ರ ಗಮನಕ್ಕೆ ಬಂದಿದ್ರು ಸಹ ಇದು ಯಾಕೋ ಇನ್ನ ಹೆಚ್ಚಾಗಿ ನಡೀತಿಲ್ಲ. ಅವ್ರ ಗಮನಕ್ಕಲ್ಲ, ಅವಾಗ ಇದ್ರ ಬಗ್ಗೆ ಅದು ಗಮನಕ್ಕೂ ತಂದಿದ್ದಾರೆ ಮೀಟಿಂಗ್ ಅಲ್ಲ. ಇದ್ರ ಬಗ್ಗೆ ನಾವಂತೂ ಹೆಚ್ಚಿಗೆ ಇನ್ನ ಅವ್ರಿಗೆ ಸಂಬಂಧಪಟ್ಟ ಡಿಸ್ಟ್ರಿಕ್ಟ್ ಇವ್ರಿಗೆ ಸರ್ಜನ್ಗೂ ನಮ್ಗೆ ಸಂಬಂಧಪಟ್ಟ ಇವ್ರಿಗೂ ನಾವು ಒಂದು ಮನವಿನೂ ಕೊಡ್ತೀವಿ ಸರ್. ನಮ್ ಸಂಘಟನೆ ವತಿಯಿಂದ ನಾವು ಮನವಿನೂ ಕೊಡ್ತೀನಿ. ಇದು ಅತಿ ಹೆಚ್ಚಾಗಿದೆ. ಇದು ಜನರ ಜೊತೆ ಚೆಲ್ಲಾಟ ಆಡ್ತಕ್ಕಂಥದ್ದು ಇದೊಂದು ಸಮಸ್ಯೆ ಆಗಿದೆ ಸರ್. ಸಾರ್ವಜನಿಕ ಜೀವನದಲ್ಲಿ ಚೆಲ್ಲಾಟ ಆಡ್ತಾ ಇದ್ದಾರೆ. ಈಗ ಏನ್ ಫೇಕ್ ಡಾಕ್ಟರ್ಗಳು, ಅವ್ರ ವಿರುದ್ಧ ನಿರ್ದಾಕ್ಷಿಣ್ಯ ಕಠಿಣ ಕ್ರಮ ತಗೊಂಡ್ಬರ್ತಾರೆ. ಇದೇನ್ ಸಂಬಂಧಪಟ್ಟ ಗೃಹ ಸಚಿವರು ಇರ್ಬೋದು, ಈ ಕಾನೂನು ಬಗ್ಗೆ ಈ ಸಂಬಂಧಪಟ್ಟ ಆರೋಗ್ಯ ಇಲಾಖೆ ಇದನ್ನ ಕಠಿಣ ಕ್ರಮ ತಗೊಳ್ಳಿಲ್ಲ ಅಂತಂದ್ರೆ ಮುಂದೆ ಜನರ ಜೀವನ ಜೊತೆ ಚೆಲ್ಲಾಟ ಆಡಿ ಜನರ ಒಂದು ಅವ್ರ ಜೊತೆ ಚೆಲ್ಲಾಟ ಆಡೋ ಪರಿಸ್ಥಿತಿ ಆಗಿದೆ ಸರ್. ಈ ಹಿಂದೆನೂ ಸಹ ಯಲ್ಲಾಪುರ ಕ್ಲಿನಿಕ್ ಅಂತ ಒಂದನ್ನ ನಾವು ಸುದ್ದಿ ಮಾಡಿದ್ಮೇಲೆ ನಮ್ಗೆ ಈಗ ಗಮನಕ್ಕೆ ಬಂತು ಅಂತ ಅದನ್ನ ಸೀಲ್ ಔಟ್ ಮಾಡಿದ್ರು. ಅದೇ ಅದೊಂದು ಹೌದು. ಈಗ ಸ್ನೇಹ ಕ್ಲಿನಿಕ್ ಬಗ್ಗೆ ಸುದ್ದಿಯನ್ನ ಮಾಡ್ತಾ ಇದ್ದೀವಿ. ಇದು ಸಹ ಈಗ ನಮ್ ಗಮನಕ್ಕೆ ಬಂದಿದೆ ಅನ್ಬಿಟ್ಟು ತಗೋತಾರೆ. ಹಂಗಾರೆ ಇವ್ರ ಗಮನಕ್ಕೆ ನಾವೇ ತಂದು ಕೊಡ್ಬೇಕಾ ಅಂತ ಎಲ್ಲವನ್ನು? ಅಲ್ಲ, ಈಗ ಇಡೀ ಜಿಲ್ಲೆದೆಲ್ಲ ಅವ್ರ ಗಮನಕ್ಕೆ ಇದ್ದೇ ಇರ್ತದಲ್ಲ. ಎಷ್ಟು ಹಾಸ್ಪಿಟ್ಲ್ಗಳಿದೆ, ಎಷ್ಟು ಅವ್ರ ಗಮನಕ್ಕೆ ಇಲ್ದಲ್ಲಿ ಯಾವ್ದು ನಡೆಯಕ್ ಆಗೋದಿಲ್ವಲ್ಲ. ಇವ್ರೆ ಇದಕ್ ಪ್ರೇರೇಪಣೆಗಳು ಇವರೇ, ನೇರ ಹೊಣೆ. ಈಗೇನು ಡಿಸ್ಟ್ರಿಕ್ಟ್ ಆಫೀಸರ್ಗಳು ಇವರೇ ನೇರ ಹೊಣೆಗಳು. ಇವ್ರಿಗೆಲ್ಲ ಮಾಮೂಲಿ ಹಪ್ತ ವಸೂಲಿಗೆ ಬರುತ್ತೇನೋ, ಹಂಗಾಗಿ ಇವ್ರನ್ನೆಲ್ಲ ಫೇಕ್ ಡಾಕ್ಟರ್ಗಳನ್ನ ಇವರೇ ಉಟ್ವಳಿ ಮಾಡ್ಕೊಂಡ್ ಬಿಟ್ಬಿಟ್ಟಿದ್ರಿ.
ಅದೇ ಈ ಬೆಕ್ಕು ಕೂಲಿಂಗ್ ಗ್ಲಾಸ್ ಹಾಕೊಂಡು ಹಾಲು ಕುಡಿಯುತ್ತಲ್ಲ ಆ ರೀತಿ. ಹೌದು 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 ಸರ್, ಹಂಗಾಗಿದೆ. ಇದು ದಯಮಾಡಿ ನಿಮ್ ಚಾನಲ್ ಮುಖಾಂತರ ಪರವಾಗಿಲ್ಲ, ಈಗ ಜನರ ಸಮಸ್ಯೆಗಳನ್ನ ಮೇನು ಈಗ ಜನಗಳಿಗೆ ಈಗ ಸ್ವಲ್ಪ ಅಂತ ಕೆಲಸ ಆಗ್ಬೇಕು ಸರ್. ಇದು ಜನಗಳಿಗೆ ಪಬ್ಲಿಕ್ ಎಷ್ಟು ಜನ ಗೊತ್ತಿರಲ್ಲ. ಈಗ ಇವ್ರೆ ಡಾಕ್ಟರ್ ಅಂತ ಓದ್ತಾರೆ, ಆ ಡಾಕ್ಟರ್ಗಳು ಅವ್ರ ಮೆಡಿಸಿನ್ ಕೊಡಕ್ ಬರಲ್ಲ. ಈಗ ಜನ ಹೆಚ್ಚು ಕಮ್ಮಿ ಆಗಿ ಜೀವದ ಜೊತೆ ಚಲಾಟ ಆಡ್ತಿರೋದು ಇವರೆಲ್ಲ. ಈ ವಿಚಾರವಾಗಿ ನೀವು ನಿಮ್ಮ ಮುಂದಿನ ಹೋರಾಟ ಯಾವ ರೀತಿ ಇರುತ್ತೆ? ನಾವಂತೂ ಇದನ್ನ ಮುಂದಿನ ಹೋರಾಟ ಏನಲ್ಲ ಸರ್, ಇದು ಸಂಬಂಧಪಟ್ಟಾಗ ಇದೀವಿ. ನಮ್ಮ ತುಮಕೂರು ಜಿಲ್ಲೆ ಅಂತ ಮಾತ್ರ ಇದ್ರ ಬಗ್ಗೆ ಹೋರಾಟ ಮಾಡ್ತೀವಿ ಸರ್. ಹೋರಾಟ ಮಾಡಿ ಡಿಸ್ಟಿಕ್ ಏನ್ ಸಂಬಂಧಪಟ್ಟ ಡಿಸ್ಟಿಕ್ ಸರ್ಜನ್ಗೆ ಅವ್ರಿಗೆ ಒಂದ್ ಮನವಿನೂ ಕೊಟ್ಟು ಈ ಕೂಡಲೇ ಇದನ್ನ ಕಡಿವಾಣ ಹಾಕ್ಲಿಲ್ಲ ಅಂತಂದ್ರೆ ನೇರ ಹೊಣೆ ಅವ್ರ ಮೇಲೆ, ನಾವು ಅವ್ರನ್ನ ಕೊಟ್ಟಿ ಜಿಲ್ಲೆ ಮೇಲೆ ಅವ್ರ ಮೇಲೆ ಒಂದು ಕೇಸ್ ಮಾಡಿಸ್ಬೇಕಾಗುತ್ತೆ ಸರ್. ಧನ್ಯವಾದಗಳು ನಿಧಿ ಕುಮಾರ್, ಈಡೆನ್ಸ್ ನ್ಯೂಸ್ ಜೊತೆ ಇಷ್ಟೊತ್ತು ಮಾತನಾಡಿ. ಓಕೆ, ಥ್ಯಾಂಕ್ ಯು. ಜೊತೆ ಹೋರಾಟಗಾರರಾದಂತ ನಿಧಿ ಕುಮಾರ್ ಅವರು ಸಹ ಮಾತನಾಡಿದ್ರು. ಇದನ್ನ ಇಷ್ಟಕ್ಕೆ ಬಿಡಲ್ಲ ಸರ್, ನಾವು ಖಂಡಿತವಾಗ್ಲೂ ಎಲ್ಲಾ ರೀತಿಯಾದಂತಹ ಹೋರಾಟಕ್ಕೂ ಸಜ್ಜರಾಗಿದ್ದೀವಿ. ಇವರ ವಿರುದ್ಧ ಕೇಸ್ ಮಾಡೋದಕ್ಕೂ ಸಹ ನಾವು ಸಿದ್ಧರಾಗಿದ್ದೀವಿ. ಯಾವುದೇ ಆತಂಕಕ್ಕೆ ಒಳಗಾಗದೆ ನಾವು ಇದನ್ನ ಮಾಡ್ತೀವಿ ಅಂತನೂ ಸಹ ಹೇಳ್ತಾ ಇದ್ರು. ಹಾಗೆ DHO ಅವರ ಕಾರ್ಯವೈಖರಿನೂ ಸಹ ಪ್ರಶ್ನೆ ಮಾಡಿದ್ರು. ಎಲ್ಲ ಗೊತ್ತಿದ್ದು ಅವ್ರಿಗೆ ಯಾಕೆ ಈ ರೀತಿಯಾದಂತಹ ಮೌನವನ್ನ ತಾಳ್ಬಿಟ್ಟಿದ್ದಾರೆ, ಅಂದ್ರೆ ಎಲ್ಲಾ ರಾಜ್ಯದ ಎಲ್ಲಾ ಜಿಲ್ಲೆಗಳಿಗೆ ಇಲ್ಲದೆ ಇರುವಂತಹ ಕೆಲಸವನ್ನ ತುಮಕೂರು ಜಿಲ್ಲೆ DHO ಅವ್ರಿಗೆ ಏನಾದ್ರೂ ವಹಿಸ್ಬಿಟ್ಟಿದ್ದಾರಾ, ಅಂದ್ರೆ ಅಷ್ಟು ಕೆಲಸದ ಒತ್ತಡ ಇದೆಯಾ ಅನ್ನೋ ರೀತಿಯಲ್ಲಿ ಏನಾದ್ರು ಕೆಲಸ ಮಾಡ್ತಾ ಇದ್ದಾರಾ, ಅದು ನಿಜವಾಗ್ಲೂ ಸಹ ಗೊತ್ತಾಗ್ತಾ ಇಲ್ಲ ಅಂತನೂ ಸಹ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಈ ಸಂಬಂಧ ಈ ಮುಖ್ಯವಾಗಿ ಯಾರಿಗೆ ಈ ಒಂದು ವಿಚಾರ ಪಾಯಿಂಟ್ ಔಟ್ ಆಗಿ ಹೋಗ್ತಾ ಇದೆಯೋ ಅವರನ್ನು ಸಹ ಸಂಪರ್ಕ ಮಾಡುವಂತ ಕೆಲಸವನ್ನು ಮಾಡೋಣ. ಅಂದ್ರೆ ತುಮಕೂರು ಜಿಲ್ಲೆಯಲ್ಲಿ ಅಕಾರ್ಡಿಂಗ್ ಟು KCSR ನಾನು ಯಾವ ಸ್ಟೇಟ್ಮೆಂಟ್ ಬೈಟ್ಸ್ ಆಗ್ಲಿ ಸ್ಟೇಟ್ಮೆಂಟ್ ಆಗ್ಲಿ ಕೊಡಕ್ ನನ್ಗೆ ಅಧಿಕಾರ ಇಲ್ಲ. ಸರಿನಾ? ಅವ್ರ ಪರ್ಮಿಷನ್ ತಗೊಂಡು ನಾನು ಕೊಡ್ಬೋದು. ನಿಮ್ಗೆ ಏನ್ ಮಾಹಿತಿ ಹೇಳಿ ನಾನು ಅದನ್ನ ಕೊಡ್ತೀನಿ ಅವ್ರನ್ನ ಕೇಳ್ಬಿಟ್ಟು. ಅದೇ ಸ್ನೇಹ ಕ್ಲಿನಿಕ್ ಅನ್ನುವಂಥದ್ದು ಪರವಾನಗಿ ಇಲ್ಲದೆ ನಡೀತಾ ಇದೆ. ಜೊತೆಗೆ ಲ್ಯಾಬೊರೇಟರಿ ಆಗಿರ್ಬೋದು. ಯಾವ ಏರಿಯಾ? ಬಾಲಾಜಿ ನಗರ ಅಂತ ಊರ್ಕೆರೆ ಹೋಬಳಿಯಲ್ಲಿ ಬರುತ್ತೆ, ಬಾಲಾಜಿ ನಗರ ಅಂತ. ಸರಿ, ಆಯ್ತು, ಅದ್ರ ಕಡೆ ಗಮನ ಕೊಡ್ತೀನಿ ನಾನು. ಸರಿನಾ? ನಾನು ನಮ್ DHO ಸರ್ ಕೇಳ್ಬಿಟ್ಟು ಇದಕ್ಕೆ ನಾನು ಸ್ಟೇಟ್ಮೆಂಟ್ ಕೊಡ್ಬೋದಾ ಬೈಟ್ ಕೊಡ್ಬೋದಾ ಅಂತ ಕೇಳ್ಬಿಟ್ಟು ನಿಮ್ ಕನ್ಫರ್ಮ್ ಮಾಡ್ಕೊಂಡು ನಿಮ್ ಕಾಂಟ್ಯಾಕ್ಟ್ ಮಾಡ್ತೀನಿ. ಹೌದಾ? ಸರಿ ಸರ್, ಆಯ್ತು. ಓಕೆ, ಥ್ಯಾಂಕ್ ಯು. ಎಸ್, DHO ಲಕ್ಷ್ಮೀಕಾಂತ್ ಅವರನ್ನ ಸಂಪರ್ಕ ಮಾಡುವಂತ ಕೆಲಸವನ್ನು ಮಾಡಿದ್ವಿ. ಜೊತೆಗೆ ಸಂಪರ್ಕಕ್ಕೆ ಸಿಕ್ಕಿದ್ರು. ಅವ್ರು ಹೇಳ್ತಾ ಇದಾರೆ, ನಾವು ಉನ್ನತ ಮಟ್ಟದ ಅಧಿಕಾರಿ ಅಂದ್ರೆ DHO ಅವರ ಲೆವೆಲ್ ಅಲ್ಲಿ ಮಾತಾಡ್ಬೇಕಾಗುತ್ತೆ ಸರ್, ಅವ್ರನ್ನ ಕೇಳಿ ನಾವು ಪ್ರತಿಯೊಂದನ್ನು ಸಹ ಪ್ರತಿಕ್ರಿಯೆ ಮಾಡ್ಬೇಕಾಗತ್ತೆ ಅಂತ ಹೇಳಿದ್ರು. ಆಯ್ತು, ಅವರನ್ನ ಕೇಳುವ, ಅವರನ್ನು ಸಂಪರ್ಕ ಮಾಡುವಂತ ಕೆಲಸವನ್ನು ಸಹ ಮಾಡೋಣ. ಬರೆದು ಒಂದು ಇದನ್ನ ಕೊಟ್ಟಿದ್ರು ಸರ್, ಬ್ಲಡ್ ಚೆಕಪ್ ಕೊಟ್ಟಿದ್ರು. ಕೊಟ್ಟಿದ್ರು ಬ್ಲಡ್ ಚೆಕಪ್ ಮಾಡಿಸಿದ್ದೆ. ತುಮಕೂರಲ್ಲಿ ಜನರಲ್ ಹಾಸ್ಪಿಟಲ್ ತೋರಿಸಿದ್ದೆ. ಅದನ್ನ ಅವ್ರೇನ್ ಮಾಡಿದ್ರು, ಬ್ಲಡ್ ಚೆಕಪ್ ಮಾಡ್ಬಿಟ್ಟು ಒಂದ್ಸತಿ ಅಕಸ್ಮಾತ್ ಬ್ಲಡ್ ಅಲರ್ಜಿ ಏನಾನ ಆಗಿದ್ರೆ ಆ ಥರದ್ದು ಏನಾನ ಆಗಿದ್ರೆ ತೋರಿಸಿ ಅಂತ ಅಂದಿದ್ರು. ಹಾಗಾಗಿ
ಹಾಗೆ ಈ ಯಲ್ಲಾಪುರ ಕ್ಲಿನಿಕ್ ಬಗ್ಗೆ ನಿಮ್ಗೆ ಗೊತ್ತಿರುತ್ತೆ ಸರ್, ಅದನ್ನ ಸೀಲ್ ಔಟ್ ಮಾಡಿದಿರಿ. ಹೌದು. ಮೊದಲನೇದಾಗಿ ಅದಕ್ಕೆ ನಿಮ್ಗೆ ಅಭಿನಂದನೆಗಳು. ಇನ್ನೊಂದು ವಿಚಾರ ಸರ್, ಊರುಕೆರೆ ಹೋಬಳಿಯಲ್ಲಿರುವಂತಹ ಸ್ನೇಹ ಕ್ಲಿನಿಕ್ ಅದನ್ನು ನಾಳೆ ಸೀಲ್ ಆಗುತ್ತೆ ಸರ್, ನಾಳೆ ಸೀಲ್ ಆಗ್ಬಿಡುತ್ತೆ. ನಾಳೆ ಸೀಲ್ ಪೊಲೀಸ್ ಇಂಟಿಮೇಟ್ ಮಾಡಿದೀವಿ, ಪೊಲೀಸ್ ಬರುತ್ತೆ, ಪೊಲೀಸ್ ಜೊತೆ ಹೋಗ್ಬಿಟ್ಟು ಅದನ್ನ ಕ್ಲೋಸ್ ಆಗುತ್ತೆ. ಸಹ ನಡೀತಾ ಇದೆ ಅಂತ ನಿಮ್ ಗಮನಕ್ಕೆ ಇರ್ಲಿಲ್ವಾ? ಹೇಳಿ. ಸುಮಾರು ವರ್ಷಗಳಿಂದ, ಹಲವು ವರ್ಷಗಳಿಂದ ನಡೀತಾ ಇದೆ ಅಂತ ಕ್ಲಿನಿಕ್ ನಿಮ್ ಗಮನಕ್ಕೆ ನಾನೇ ಖುದ್ದು 6 ತಿಂಗಳ ಮುಂಚೆ ನಾನೇ ಹೋಗಿ ಅವ್ರಿಗೆ ಎಲ್ಲಾನು ಕ್ಲೋಸ್ ಮಾಡಿಸಿ ಬೀಗನು ಹಾಕ್ಸಿ ಬಂದಿದ್ದೆ. ಅಷ್ಟು ಇದ್ದಂಗೆ ನಾವೇನ್ ಮಾಡೋಣ, ಅವ್ರಿಗೆ ಅಷ್ಟು ಮರ್ಯಾದೆ ಇಲ್ದಾರೆ ದೂರ ನಿಂತ್ಕೊಂಡು ಒಬ್ಬೊಬ್ಬರನ್ನ ಕರ್ಕೊಂಡೋಗಿ ನೋಡಿ ಕೆಲಸ ಮಾಡ್ತಾ ಇರ್ತಾರೆ. ಏನ್ ಮಾಡೋಣ ನಾವು ಹೇಳಿ ಸಾಕು. ಸರ್, ನೀವೇ ಈ ರೀತಿ ಅಂದ್ಬಿಟ್ರೆ ಮತ್ತೊಂದಿಷ್ಟು ಜನಕ್ಕೆ ಈ ರೀತಿಯಾದಂತಹ ನಕಲಿ ಕ್ಲಿನಿಕ್ ತೆರೆಯಕ್ಕಿದಾಗಲ್ವಾ ಸರ್? ನೀವೇ ಈ ರೀತಿಯಾದಂತಹ ಹೇಳಿಕೆ ಕೊಟ್ಬಿಟ್ರೆ ಅಂದ್ರೆ ನಿಮಗೆ ಹೆದರಲ್ಲ ಅಂದ್ರೆ ಯಾವ ರೀತಿಯಾಗಿ ನಡೆಯುತ್ತೆ ಅಂತ ಅಲ್ಲಿ? ಈಗ ಏನಾಯ್ತು, ಇವು ಕ್ಲಿನಿಕ್ಗಳು ಈಗ ಆಲ್ಮೋಸ್ಟ್ ಬಂದು 88, 89 ಇದಾವೆ ನಮ್ಮ ಇದ್ರಲ್ಲಿ. ಅವನ್ನೆಲ್ಲ ಮುಚ್ಚಿಸ್ಬಿಟ್ಟು ಪಾವಗಡ ಬಾರ್ಡರ್ ಏರಿಯಾದಲ್ಲಿ ಜಾಸ್ತಿ ಇದೆ. ನನ್ಗೆ ಇಲ್ಲಿ ಜಾಸ್ತಿ ಇಲ್ಲ, ಪಾವಗಡ ಮಧುಗಿರಿ ಎಲ್ಲ ಜಾಸ್ತಿ ಇದೆ. ನಾವು ಅದನ್ನು ಡ್ರೈವ್ ಮಾಡ್ತಾ ಇದೀವಿ. ಹೋಗಿ ಒಂದ್ಸಲಿ ಹೋಗಿ ಎಲ್ಲ ಮುಗಿಸ್ಬೇಕು ಸರ್, ಮುಗಿಸ್ತೀವಿ. ಟೈಮ್ ಇದೆ, 1 ತಿಂಗಳು 2 ತಿಂಗಳಲ್ಲಿ ಮುಗಿಸ್ಬಿಡ್ತೀವಿ. ಖಂಡಿತ. ಆಮೇಲೆ ಇನ್ನೊಂದೇನು ಅಂದ್ರೆ ಖುದ್ದು ಗೃಹ ಸಚಿವರೇ ನಿಮ್ಮನ್ನ ಪ್ರಶ್ನೆ ಮಾಡಿದ್ರು ಸಭೆಯಲ್ಲಿ, ಏನಾದ್ರು ಭಯ ಇದ್ರೆ ಖುದ್ದು ನಮಗೆ ಕಾಲ್ ಮಾಡಿ ಅಂತ. ಹೌದೌದು. ಯಾಕೆ ಏನಾದ್ರು ಒಂದ್ ಸ್ವಲ್ಪ ಆತಂಕ ಏನಾದ್ರು ಇದೆಯಾ ಸರ್ ಆ ಕಡೆ? ಏನಂತ ಅಂದ್ರೆ ನಿಮ್ಗೆ ಕಾರ್ಯಾಚರಣೆ ಮಾಡೋದಕ್ಕೆ ಏನಾದ್ರು ತೊಡಕಾಗ್ತಾ ಇದೆಯಾ ಅಂತ ಸರ್? ಈಗ ಅದನ್ನ ಏನಂದ್ರೆ ಕೆಲವರು ಇನ್ಫ್ಲೂಯೆನ್ಸ್ ಇರ್ತಾರೆ, ಅದ್ರಲ್ಲೂ ಅವರೆಲ್ಲ ಫೋನ್ ಮಾಡಿಸ್ತಾರೆ. ಆಯ್ತು ಅಂತ ಹೇಳ್ತೀವಿ, ನಾವು ಅಂತೀವಿ. ಆಮೇಲೆ ನಮ್ ಕೆಲಸ ನಾವು ಮಾಡ್ಲೇಬೇಕಲ್ಲ ಸರ್. ಇಟ್ ಇಸ್ ಅ ಕ್ವಶನಬಲ್ ವರ್ಕ್. ನಾವು ಮಾಡ್ಲೇಬೇಕಾಗುತ್ತೆ ಅವ್ರಿಗೆ. ಬಿಡಲ್ಲ, ನಾವು ಬಿಡಲ್ಲ, ಸುಲಭವಾಗಿ ಬಿಡಲ್ಲ. ಒಂದ್ಸತಿ ನಾವು ಹೋಗಿ ಒಂದ್ ಪಾವಗಡದಲ್ಲಿ 10 ಮುಗಿಸ್ಕೊಂಡ್ ಬಂದ್ರೆ ನಾನು ಈ ಕಡೆ ಬರೋ ಅಷ್ಟೊತ್ತಿಗೆ 10-20 ಫೋನ್ ಬರುತ್ತೆ ನನ್ಗೆ, ಏನಪ್ಪಾ ಬಡವರು ಅಂತ. ನಾವು ಏನು ಉತ್ತರನೇ ಹೇಳಕ್ ಆಗಲ್ಲ ಅದಕ್ಕೆ. ಸಾಹೇಬ್ರೆ, ನಾನು ಹೇಳ್ತಾ ಇರುವಂತದ್ದು ಸ್ಟಿರಾಯ್ಡ್ ಅನ್ನ ಕೊಡ್ತಾ ಇದ್ದಾರೆ. ಏನಾದ್ರೂ ಹೆಚ್ಚು ಕಮ್ಮಿ ಆದ್ರೆ ಅದು ಗೊತ್ತುತ್ತಾ ನಿಮ್ಗೆ, ಮಾರಕವಾಗಿ ಬೇರೆ ರೀತಿಯಾಗಿ ತಿರುಗುತ್ತೆ ಅದು. ಈ ತರ ನಡೀತಾ ಇದೆ ಅಂದ್ರೆ ಅಲ್ಲಿ ಬಡವರು ಅಂತ ಪ್ರಶ್ನೆ ಬರುತ್ತೆ ಸರ್. ಅದನ್ನೆಲ್ಲ ಹೇಳ್ತಾ ಇದೀವಿ ಸರ್. ಅದಕ್ಕೋಸ್ಕರವೇ ನಾವು ಎಲ್ಲನೂ ಡೆತ್ಸ್ ಆಗ್ಬಾರ್ದು ಅನ್ನೋ ಒಂದೇ ದೃಷ್ಟಿಯಿಂದಾನೆ ನಾವು ಎಲ್ಲಾನು ಕ್ಲೋಸ್ ಮಾಡ್ಸ್ಕೊಂಡ್ ಬರ್ತಾ ಇದೀವಿ ಸರ್. ಸರ್, ನಾನು ಹೇಳ್ತಾ ಇರೋದು ಮರ ತುಂಬಾ ಬೆಳೆದು ಲೈನ್ ಏನಾದ್ರು ತೊಂದರೆ ಆಗ್ತಾ ಇದ್ರೆ ಅಲ್ಲಿ ಕಟ್ ಮಾಡೋದ್ ಬೇರೆ, ಬಟ್ ಬುಡ ಸಮೇತ ಕಿತ್ತಾಕ್ಬೇಕು. ನಾವು ಆಲ್ಮೋಸ್ಟ್ ಎಲ್ಲ ಸೀಲ್ ಮಾಡ್ಬಿಟ್ಟು ಹ್ಯಾಂಡ್ ಓವರ್ ಮಾಡಿ ಬರ್ತೀವಿ ಸರ್. ಈಗ ಎಲ್ಲ ಪೊಲೀಸ್ ಕೆಂಪಕ್ಕೆ ನಾವು ಅದನ್ನ ನಮ್ಮ ಕಮಿಟಿ ಮುಂದೆ ಇಟ್ಬಿಟ್ಟು ನಮ್ಮ DC ಅವ್ರಿಗೆ ಅದನ್ನ ನಾವು ಬೈಕ್ ಕಳಿಸ್ಕೊಡ್ತೀವಿ ಸರ್. ಅವರು ಇಟ್ ಕ್ಯಾನ್ ಬಿ ಗಿವನ್ ಫೈನ್ ಆದ್ರೂ ಹಾಕ್ಬಹುದು, ಇಲ್ಲ ಕ್ರಿಮಿನಲ್ ಕೇಸ್ ಆದ್ರೂ ದಾಖಲು ಮಾಡಬಹುದು ಸರ್. ಎರಡು ಅವಕಾಶ ಇದೆ. ನಾವು ಆಲ್ಮೋಸ್ಟ್ ಎಲ್ಲ ನಾವು ಫೈನ್ ನಲ್ಲಿ ನೋಡ್ತಾರೆ, 2-3 ರಿಕ್ವೆಸ್ಟ್ ಮಾಡ್ತಾರೆ. ಫೈನ್ ಗೆ ಅವರು DC ಮೇಡಮ್ ನ ಅಪ್ರೋಚ್ ಮಾಡ್ತಾರೆ. ನಾವ್ ಈ ತರ ಮಾಡಲ್ಲ, ಮುಂದೆ ಮಾಡಲ್ಲ ಅಂತ ರೈಟಿಂಗ್ ಅಲ್ಲಿ ಕೊಡ್ತಾರೆ. ಬರ್ಸ್ಕೊಂಡು ಫೈನ್ ಹಾಕ್ಸ್ಕೊಂಡು ಹೋಗ್ತಾರೆ. ಕೆಲವರು ನಾವೇನ್ ಮಾಡ್ತೀವಿ, ಕ್ರಿಮಿನಲ್ ಕೇಸ್ ನ ಬುಕ್ ಮಾಡ್ತೀವಿ. ಕಠಿಣ ಈಗ ಮಾಡ್ಬೇಕಲ್ಲ ಸರ್, ನಾವು ಮಾಡೋ ಎಲ್ಲಾ ತರ ಆಕ್ಷನ್ ತಗೋತೀವಿ ನಮ್ ಕಡೆಯಿಂದ. ನಾವೆಲ್ಲ ಮಾಡ್ತೀವಿ ಸರ್. ನಿಮ್ ಕಡೆಯಿಂದ ಪ್ರತಿಯೊಂದನ್ನು ಸಹ ನೀವು ಚಾಚು ತಪ್ಪದೆ ಮಾಡ್ತಾ ಇದ್ದೀವಿ. ಯಾವ್ದು ಸಂಶಯ ಇಲ್ದಂಗೆ ನಾವು ಮಾಡ್ಕೊಂಡು ಹೋಗ್ತೀವಿ ಸರ್. ಎಷ್ಟು ಪಟ್ಟಿ ಇದೆ ಸರ್ ನಕಲಿ ಕ್ಲಿನಿಕ್ಗಳ ಒಂದು ಆಸ್ಪತ್ರೆಗಳ ಪಟ್ಟಿ ನಿಮ್ಮ ಹತ್ರ? 146 ಇತ್ತು ನಮ್ಮಲ್ಲಿ. ಈಗ ಅದನ್ನ ಕಮ್ ಡೌನ್ ಟು 88, 88ಕ್ಕೆ ಇಳಿಸ್ತಿದೀವಿ ಸರ್. ಇನ್ನು ಸ್ವಲ್ಪ ಒಂದ್ 2 ತಿಂಗಳಲ್ಲಿ ಎಲ್ಲ ಕ್ಲೋಸ್ ಮಾಡ್ಬೇಕು ಸರ್. ಓಕೆ ಸರ್, ಓಕೆ. 88 ಆಗಿದೆ ಸರ್. ಓಕೆ. ಅವರಿಗೆ ಕ್ವಶನ್ ಕೇಳ್ತಾ ಇದ್ರೆ ಆಗಲ್ಲ ಪಾಪ. ಯಾಕೆ ಅಂದ್ರೆ ಗೊತ್ತಾಗ್ತಾ ಇದೆ ನಮ್ಗೆ ಅವ್ರು ಮಾತನಾಡುವಂತ ಶೈಲಿ ನಮ್ಗೆ ಅರ್ಥ ಆಗ್ತಾ ಇದೆ. ಗಾಬರಿಯಲ್ಲಿದ್ದಾರೆ. ಯಾಕಂದ್ರೆ ಖುದ್ದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾ ಇದ್ದಾರೆ. ಯಾವ ರೀತಿಯಾಗಿ ಕೊಟ್ರು ಅಂದ್ರೆ, ನಾವೇನಾದ್ರೂ ಅವರಿಗೆ ಕರೆ ಮಾಡಿ ಅಂದ್ರೆ ನಾವು ಅಲ್ಲಿ ಸೀಲ್ ಔಟ್ ಮಾಡಿದ ನಂತರ ಹೊರಗ್ ಬರ್ತಿದ್ದಂಗೆನೆ 10 ಕರೆಗಳು ಬರುತ್ತಂತೆ. ಯಾರು ಕರೆ ಮಾಡ್ತಾರ? ಹಾಗಾದ್ರೆ
ಸಾರ್ ನಾವು ಬಡವರು ಅಂತ ಕರೆ ಮಾಡೋರು ಬೇರೆ, ಆದ್ರೆ ಇವ್ರು ಹೇಳ್ತಾ ಇರುವಂತದ್ದೇ ಬೇರೆ. 10 ಜನ ಇವರಿಗೆ ಕರೆ ಮಾಡ್ತಾರೆ ಅಂದ್ರೆ ಇವರಿಗೆ ಯಾವೆಲ್ಲ ಒತ್ತಡವನ್ನ ಹಾಕ್ತಾ ಇದ್ದಾರೆ. ಇದು ತುಮಕೂರು ಜಿಲ್ಲೆಯಲ್ಲಿರುವಂತಹ ವೈದ್ಯಕೀಯ ಇಲಾಖೆಯ ಪರಿಸ್ಥಿತಿ ಯಾವ ರೀತಿ ಇದೆ. 88 ನಕಲಿ ಕ್ಲಿನಿಕ್ಗಳಿದೆಯಂತೆ. ಇದು ಖುದ್ದು DHO ಚಂದ್ರಶೇಖರ್ ಅವರು ನೀಡೆನ್ಸ್ ನ್ಯೂಸ್ ಜೊತೆ ಹೇಳಿರುವಂತದ್ದು. ಖುದ್ದು 147 ಇತ್ತಂತೆ, ಈಗ ಅದನ್ನ ಕಡಿಮೆ ಮಾಡಿದ್ದಾರಂತೆ, 88ಕ್ಕೆ ತಂದು ಇಳಿಸಿದ್ದಾರಂತೆ. ಏನಾದ್ರೂ ಬಹಳ ಕಷ್ಟಪಟ್ಟು 88ಕ್ಕೆ ಇಳಿಸಿದ್ದಾರೆ ಪಾಪ. ಈಗ ಇನ್ನ 88ಅನ್ನ 0 ಮಾಡಲಿಕ್ಕೆ ಇನ್ನೂ ಒಂದ್ 2-3 ತಿಂಗಳು ಕಾಲಾವಕಾಶ ಬೇಕಂತೆ. ಅದು ಯಾವ ರೀತಿಯಾದಂತಹ ನಡೆಯೋ ಅದು ಏನು ಅಂತಾನೆ ನನಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಏಕಕಾಲಕ್ಕೆ ದಾಳಿ ಮಾಡೋದಕ್ಕೆ ಇವ್ರಿಗೇನ್ ದಾಡಿ ಅಂತ ಕೇಳ್ತಾ ಇರುವಂತದ್ದು. ಎಕ್ಸಾಕ್ಟ್ಲಿ ಯಾವ ತರ ಅವರು ಮಾತನಾಡ್ತಾ ಇದ್ದಾರೆ ಅಂದ್ರೆ DHO ಅವರು ಇವರಿಗೆ ಕಾಲ್ ಏನಾದ್ರು ಸೀಲ್ ಔಟ್ ಮಾಡಿ ಆಚೆ ಬಂದಾಗ ಕಾಲ್ ಮಾಡ್ತಾರಂತೆ, ಸರ್ ನಾವು ಬಡವರು ಬಿಟ್ಬಿಡಿ ಅಂದ್ರೆ ಬಡವರು ಇವ್ರ ಹತ್ರನೇ ಬಂದು ಇಂಜೆಕ್ಷನ್ ಮಾಡಿಸ್ಕೊಂಡಿರ್ತಾರೆ. ಏನಾದ್ರು ಸತ್ತೋಗ್ಬಿಟ್ರೆ ಅವಾಗ ಯಾರು ಹೊಣೆ ಆಗ್ತಾರೆ? ಅವ್ರು ಬಡಪಾಯಿಗಳಲ್ವಾ? ಯಾವ ಪರಿಹಾರವನ್ನ ಕೊಟ್ಬಿಡ್ತಾರೆ? ಅದೇ ಏನೋ ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ಏನಾದ್ರು ಅವ್ರಿಗೆ ಒಂದಿಷ್ಟು ಲಕ್ಷ ಕೊಟ್ಬಿಟ್ಟು ಸುಮ್ಮನಾಗ್ಬಿಟ್ರೆ ಓದ್ ಜೀವ ಬಂದ್ಬಿಡುತ್ತಾ? ಅದಕ್ಕೆ ಹೇಳುವಂತದ್ದು ಬುಡ ಸಮೇತ ಕಿತ್ತಾಕ್ಬೇಕು, ಹೊಸಕಾಕ್ಬೇಕು. ಇದೇನು ಯಾವ ರೀತಿಯಾಗಿ ನಡೆಸ್ತಾ ಇದ್ದಾರೆ ಈ DHO ಅವರು ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಅವ್ರ ಕಾರ್ಯವೈಖರಿ ಪ್ರತಿಯೊಂದು ಹೆಜ್ಜೆಯಲ್ಲೂ ಸಹ ಫಿಶಿ ಅನ್ನಿಸ್ತಾ ಇದೆ. ಆ ರೀತಿಯಾದಂತಹ ಹೆಜ್ಜೆಗಳನ್ನ ಇಡ್ತಾ ಇದ್ದಾರೆ ಇವರು. ಯಾವ ಹಂತದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಏನು ಅಂತ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಈ ಸ್ನೇಹ ಕ್ಲಿನಿಕ್ ಅನ್ನ ಮುಚ್ಚುತ್ತಾರೆ, ಅದಂತೂ ಗೊತ್ತಾಯ್ತು, ನಾಳೆ ಸೀಲ್ ಔಟ್ ಮಾಡ್ತಾರೆ ಅದನ್ನ. ಆದ್ರೆ ಇಂತಹ ಕ್ಲಿನಿಕ್ ಗಳನ್ನ ನಾವೇ ಹುಡುಕಿ ಎಲ್ಲವನ್ನು ಸಹ ಸ್ಟಿಂಗ್ ಆಪರೇಷನ್ ಮಾಡಿ ಇವ್ರಿಗೆ ತೋರಿಸಿ ಸೀಲ್ ಔಟ್ ಮಾಡೋದಾದ್ರೆ ಇವ್ರ ಕೆಲಸ ಏನು ಅಂತ, ಇವ್ರೇನು ಮಾಡ್ತಾ ಇದ್ದಾರೆ ಅಂತ THOಗೆ ಫೋನ್ ಮಾಡಿದ್ರೆ ನಾನು ಮೇಲಧಿಕಾರಿಗಳ ಜೊತೆ ಮಾತನಾಡ್ತೀನಿ ಸರ್, ಅವರು ಹೇಳಿದ್ರೆ ನಾನು ಮಾತಾಡ್ತೀನಿ, ಅವರಿಂದ ಪರ್ಮಿಷನ್ ತಗೋಬೇಕು ಅಂತ ಹೇಳ್ತಾರೆ. ಓಕೆ, ನಿಮ್ಮ ಶಿಷ್ಟಾಚಾರದ ಏನು ಉಲ್ಲಂಘನೆ ಆಗುತ್ತೆ ಏನೋ ಸಮಥಿಂಗ್ ಏನೇ ಆಗಲಿ, ಆದರೆ ಒಂದು ಪ್ರಶ್ನೆಯನ್ನ ಮಾಡ್ಬೇಕಾದ್ರೆ ಅದಕ್ಕೆ ಉತ್ತರವನ್ನ ಕೊಡುವಂಥದ್ದು ಅದು ಜವಾಬ್ದಾರಿ, ಇಲಾಖೆ ಅಧಿಕಾರಿಗಳ ಜವಾಬ್ದಾರಿ. ಈ ರೀತಿಯಾದಂತಹ ಒಂದು ದಂಧೆಯನ್ನ ಮಾಡ್ಕೊಂತ ಇದ್ದಾರೆ ತುಮಕೂರು ಜಿಲ್ಲೆಯಲ್ಲಿ ಅಂದ್ರೆ ಯಪ್ಪ ನಾಚಿಕೆಗೇಡಿನ ಸಂಗತಿ. ಚೀತು ಅನ್ನಬೇಕು. ಆ ರೀತಿಯಾದಂತಹ ಒಂದು ದಂಧೆ ಇದು. ಯಾಕಂದ್ರೆ ಜನರ ಜೀವದ ಜೊತೆ ಚೆಲ್ಲಾಟ ಆಡುವಂತಹ ಯಾವೊಂದು ಪದ್ಧತಿಯು ಸಹ ಸರಿ ಇಲ್ಲ. ಹಾವಳಿ ಇದು ನಿಜವಾಗ್ಲೂ ಯಾವ ರೀತಿಯಾದಂತಹ ಹಾವಳಿ ಅಂದ್ರೆ ಜನರ ಈ ಕೋವಿಡ್ ಅಂತಹ ಒಂದು ಮಾರಕ ಕಾಯಿಲೆ ಬಂದಿತ್ತು. ಆದ್ರೆ ಈ ನಕಲಿ ಡಾಕ್ಟರ್ಗಳಂತಹ ಈ ಕಾಯಿಲೆಗಳಿಗೆ ಔಷಧಿಯೇ ಇಲ್ಲ. ಆ ಮಟ್ಟಕ್ಕೆ ಇವರು ಅಲ್ಲಿ ಸ್ಥಳೀಯ ಮಟ್ಟದಲ್ಲಿ ಬೇರೂರು ಬಿಟ್ಟಿದ್ದಾರೆ, ಜಾಂಡ ಊರ್ಬಿಟ್ಟಿದ್ದಾರೆ ಅವರು. ನಮ್ಮದೇ ನಕಲಿ ಡಾಕ್ಟರ್ ಅಂದ್ರೆ ನಾವು ಅಸಲಿ ಡಾಕ್ಟರ್, ನೀವ್ ಹೇಳ್ತಾ ಇದೀರಿ ನಕಲಿ ಡಾಕ್ಟರ್ ಅನ್ನೋ ರೀತಿಯಾಗಿ ಜಾಂಡ ಊರ್ಬಿಟ್ಟಿದ್ದಾರೆ ಜಿಲ್ಲೆಯಲ್ಲಿ. ಇವರಿಗೆ ಸೂಕ್ತ ಕಡಿವಾಣವನ್ನ ಹಾಕಲಿಲ್ಲ ಅಂದ್ರೆ DC ಅವರು ಈಗ DHO ಅವರು ಹೇಳ್ತಾ ಇದ್ರು, ನಾವು ನಮ್ಮ ತಕ್ಕ ಮಟ್ಟಿಗೆ ಅಂದ್ರೆ ನಮ್ಮ ಕಾರ್ಯವ್ಯಾಪ್ತಿಯಲ್ಲಿ ಪ್ರತಿಯೊಂದನ್ನು ಸಹ ಚಾಚು ತಪ್ಪದೆ ಕೆಲಸವನ್ನ ಮಾಡ್ತಾ ಇದ್ದೀವಿ. ಇವೆಲ್ಲ ವಿಚಾರವನ್ನು ಸಹ ಅದಕ್ಕೆ ಒಂದು ಕೇಸನ್ನ ದಾಖಲು ಮಾಡಿ DC ಅವರ ಗಮನಕ್ಕೆ ತರ್ತೀವಿ. DC ಅವರ ಗಮನಕ್ಕೆ ತಂದಾದ ನಂತರ DC ಆದ ಎಸ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಬ್ರೇಕಿಂಗ್ ನ್ಯೂಸ್ ಅಪ್ಡೇಟ್ ಆಗ್ತಾ ಇದೆ. ಈಡೆನ್ಸ್ ನ್ಯೂಸ್ ತನಿಖಾ ವರದಿಯಲ್ಲಿ ಬೆಳಕಿಗೆ ಬಂತು ನಕಲಿ ಡಾಕ್ಟರ್ ಅವಳಿ ಸತ್ಯ. ಖುದ್ದು DHO ಹೇಳಿರುವಂತಹ ಒಂದು ವಿಚಾರ. ನಕಲಿ ಡಾಕ್ಟರ್ ಶಾಪಿನ ಬಗ್ಗೆ ಲೈವ್ ನಲ್ಲಿ DHOಗೆ ಪ್ರಶ್ನೆ ಮಾಡಿದ ಈಡೆನ್ಸ್ ನ್ಯೂಸ್. ನೇರವಾಗಿ ಅವರನ್ನ ಪ್ರಶ್ನೆ ಮಾಡಿದ್ವಿ. ಈಗ ಅದಕ್ಕೆ ಅವ್ರು ಹೇಳ್ತಾ ಇದ್ದಾರೆ, 6 ತಿಂಗಳ ಮುಂಚೆ ಈ ಬಗ್ಗೆ ನನಗೆ ಮಾಹಿತಿ ಇತ್ತು, ಸ್ಥಳಕ್ಕೆ ಖುದ್ದಾಗಿ ಹೋಗಿ ಬಾಗಿಲು ಹಾಕಿಸಿದ್ದೆ ಎಂದ DHO. ಹಾಕ್ಸಿದ್ರಂತೆ ಅವರು ಬಾಗಿಲನ್ನು, ಆದ್ರೂ ಕೂಡ ಮತ್ತೆ ತೆಗೆದಿದ್ದಾರೆ. ಮತ್ತೆ ಮುಚ್ಚಿಸಲು ಮುಂದಾಗುತ್ತೇನೆ ಎಂದ DHO ಚಂದ್ರಶೇಖರ್. ಮತ್ತೆ ಮುಚ್ಚಿಸ್ತೀನಿ, ನಾನೇ ಹೋದ್ ಬಾರಿ ಮುಚ್ಚಿಸಿದ್ದೆ, ಈ ಬಾರಿ ಮುಚ್ಚಿಸ್ತೀನಿ ಮತ್ತೆ ಅಂತ ಹೇಳಿರೋದು. ಎಷ್ಟು ಎಂದು ನಾನು ಹೇಳುವುದು ಆದ್ರೂ ಸಹ ಅವರು ಕೇಳ್ತಾ ಇಲ್ಲ. ಎಷ್ಟು ಹೇಳಿದ್ರು ಸಹ ಕೇಳ್ತಾ ಇಲ್ಲ. ಏನ್ ಮಾಡೋದು? ಪೊಲೀಸರ ಮೇಲೆ ಹೇಳ್ತಾ ಇದ್ದಾರೆ. ಈ ರೀತಿಯಾದಂತಹ ಒಂದು ವಿಚಿತ್ರವಾದ ಒಂದು ದಂಧೆ ಇದು ನಿಜವಾಗ್ಲು. ಖುದ್ದು DHO ಅವರು ಹೇಳ್ತಾರೆ ಅಂದ್ರೆ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ ಇದು. ನಕಲಿ ಡಾಕ್ಟರ್ಗಳ ಹಾವಳಿ. DHOಗೆ ಪ್ರಶ್ನೆ ಮಾಡ್ತಾ ಇದ್ವಿ ನಾವು ಈಡೆನ್ಸ್ ನ್ಯೂಸ್ ಇಂದ. ಪ್ರತಿಯೊಂದನ್ನು ಸಹ ಎಳೆಯಾಗಿ ಬಿಚ್ಚಿದ್ವಿ. 6 ತಿಂಗಳ ಮುಂಚೆ ಈ ಬಗ್ಗೆ ನನಗೆ ಗೊತ್ತಿತ್ತು ಅಂತ ಹೇಳಿದ್ರು. ಖುದ್ದಾಗಿ ಬಾಗ್ಲನ್ನು ಸಹ ಹಾಕ್ಸಿದ್ದೆ ಅಂತ ಹೇಳಿದ್ರು, ಸೀಲ್ ಔಟ್ ಮಾಡಿದ್ದೆ ಅಂತ ಹೇಳಿದ್ರು. ಹಾಗೆ ಆದ್ರೂ ಕೂಡ ಮತ್ತೆ ತೆಗಿತಾ ಇದ್ದಾರೆ.
ನಾನೇನು ಮಾಡಕ್ಕಾಗುತ್ತೆ ಸರ್ ಅಂತ ಚಂದ್ರಶೇಖರ್ ಅವರು ತಮ್ಮ ಅಸಹಾಯಕತೆಯನ್ನು ಹೇಳ್ಕಂತ ಇದ್ದಾರೆ. ಛೇ, ಎಷ್ಟು ಎಂದು ನಾನು ಹೇಳುವುದು ಬೇಜವಾಬ್ದಾರಿ ಇಲ್ಲ. ಹೇಳಿಕೆ ಈ ರೀತಿಯಾದಂತ ಹೇಳಿಕೆಯನ್ನು ಕೊಡ್ತಾ ಇದ್ದಾರೆ. ಜಿಲ್ಲಾ ಆರೋಗ್ಯಾಧಿಕಾರಿ ಪೊಲೀಸರ ಮೇಲೆ ಹೇಳ್ತಾ ತಾವು ಜಾರಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾರೆ. ಪೊಲೀಸರ ಮೇಲೆ ಹೇಳಿ ಜಾರಿಕೊಳ್ತಾ ಇದ್ದಾರೆ ಅಷ್ಟೇ. ಆ ರೀತಿಯಾದಂತಹ ಒಂದು ಹೇಳಿಕೆಯನ್ನ ಕೊಡ್ತಾ ಇದ್ದಾರೆ. ಈಡೆನ್ಸ್ ನ್ಯೂಸ್ ತನಿಖಾ ವರದಿಯಲ್ಲಿ ಸ್ಫೋಟಕ ಸತ್ಯವನ್ನ ಸಹ ನಾವು ಬಯಲಿಗೆಳೆದಿದ್ವಿ. ಈ ಹಾವಳಿ ಸತ್ಯ ಖುದ್ದು DHO ಅವರ ಬಾಯಲ್ಲಿ ಬಂದಿರುವಂತದ್ದು ನಿಜವಾಗ್ಲೂ ಆತಂಕಕಾರಿ ಬೆಳವಣಿಗೆ. ಈ 88 ಏನಿದೆ ನಕಲಿ ಡಾಕ್ಟರ್ಗಳ ಕ್ಲಿನಿಕ್, 88 ಕ್ಲಿನಿಕಲ್ ಏನಾದ್ರೂ ಯಾರಾದ್ರೂ ಹೋಗಿ ಅಲ್ಲಿ ಒಂದು ಸಮಸ್ಯೆ ಆಗಿ ಜೀವ ಹೋಯ್ತು ಅಂದ್ರೆ ಆವಾಗ DHO ಅವ್ರು ಹೊಣೆ ಆಗ್ತಾರ? ಏಕಕಾಲಕ್ಕೆ ಮಾತಾಡ್ಬೇಕಾಗಿತ್ತು. ಯಾಕಂದ್ರೆ ಗೃಹ ಸಚಿವರೇ ಖುದ್ದಾಗಿ ಹೇಳಿದ್ರು ನಿಮ್ಗೆ ಏನಾರು ಆತಂಕ ಇದ್ರೆ ಬನ್ನಿ ನನ್ನ ಹತ್ರ ಮಾತಾಡಿ ಅಂತ. ಯಾಕೆ ಹೋಗ್ಬೇಕಾಗಿತ್ತು ಅಲ್ಲಿಗೆ? ಇಲ್ಲ ನನಗೆ ಸ್ಪೆಷಲ್ ಪ್ರೊಟೆಕ್ಷನ್ ಬೇಕು ಸರ್, ನಕಲಿ ಡಾಕ್ಟರ್ಗಳ ಎಲ್ಲಾ ಕ್ಲಿನಿಕ್ ಗಳನ್ನು ಒಂದೇ ದಿನದಲ್ಲಿ ನಾನು ಮುಚ್ಚಿಸ್ಬಿಡ್ತೀನಿ. ಜನರ ದೃಷ್ಟಿಯಲ್ಲಿ ಇನ್ಫ್ಲೂಯೆನ್ಸ್ ಇನ್ನೊಂದು ಹೇಳ್ತಾರೆ DHO ಅವರು, ನನಗೆ ಇನ್ಫ್ಲೂಯೆನ್ಸ್ ಇಂದ ಅಂದ್ರೆ ಪ್ರತಿಯೊಂದನ್ನು ಸಹ ಕರೆಮರೆ ಹೇಳ್ತಾ ಇದ್ದಾರೆ, ಒತ್ತಡ ಏರ್ತಾ ಇದ್ದಾರೆ ನನ್ನ ಮೇಲೆ ಅಂತ ಹೇಳಿದ್ರು. ಸೀಲ್ ಔಟ್ ಮಾಡಿದ ತಕ್ಷಣ 10-15 ಕರೆ ಬರುತ್ತೆ ಅಂತ ಹೇಳಿದ್ರು. ಅದನ್ನ ಹೇಳ್ಬೋದಲ್ಲ ನೇರವಾಗಿ ಗೃಹ ಸಚಿವರಿಗೆ ಹೇಳ್ಬೋದಲ್ಲ ಇವರು, ಈ ರೀತಿ ಆಗ್ತಾ ಇದೆ, ನನಗೆ ಸ್ಪೆಷಲ್ ಪ್ರೊಟೆಕ್ಷನ್ ಕೊಡಿ, ಒಂದೇ ದಿನದಲ್ಲಿ ನಾನು ಹೀರೋ ಆಗ್ತೀನಿ ಅಂತ ಹೇಳ್ಬೇಕು ಹೋಗಿ ಗೃಹ ಸಚಿವರಿಗೆ. ಯಾಕೆ ಆಗಲ್ವಾ? ಗೃಹ ಸಚಿವರು ಹೇಳಿದ್ರು ತಾನೇ ಸಭೆಯಲ್ಲಿ, ಏನಾದ್ರು ನಿಮ್ಗೆ ಭಯ ಇದ್ರೆ ಬನ್ನಿ ನನ್ನ ಹತ್ರ, ನನ್ನ ಭಯವನ್ನ ಹೋಗಲಾಡಿಸ್ತೀನಿ ಅಂತ. ಎಷ್ಟು ಅಂತ ಹೇಳಕ್ಕಾಗುತ್ತೆ ಅಂತಾರೆ. ಇದು ಯಾವ ಮಟ್ಟದ DHO ಕಾರ್ಯವೈಖರಿ, ಅದು ನಿಜವಾಗ್ಲೂ ನನಗೆ ಅರ್ಥ ಆಗ್ತಾ ಇಲ್ಲ. ತುಮಕೂರಿನಲ್ಲಿ ನಕಲಿ ವೈದ್ಯರ ಹಾವಳಿಗೆ ಸಂಬಂಧಪಟ್ಟಂತೆ ಒಂದು ಸುದೀರ್ಘವಾದಂತಹ ಒಂದು ದಂಧೆಯನ್ನು ಬಯಲಿಗೆಳೆದಿದ್ದೀವಿ. ನಾಳೆ ಈ ಒಂದು ಸ್ನೇಹ ಕ್ಲಿನಿಕ್ ಏನಿದೆ ಅದು ಸೀಲ್ ಔಟ್ ಆಗುತ್ತೆ. ನಮಗೆ ಬೇಜಾರಾಗೋ ಸಂಗತಿ ಏನು ಅಂದ್ರೆ, ನಾವು ತೋರಿಸಿದ್ಮೇಲೆ ಸೀಲ್ ಔಟ್ ಆಗ್ತಾ ಇದೆಯಲ್ಲ ಅಂತ. ಈ ಕೆಲಸವನ್ನ DHO ಅವ್ರು ಮಾಡಬೇಕಾಗಿತ್ತು, THO ಮಾಡಬೇಕಾಗಿತ್ತು. ಇನ್ನೊಂದಿಷ್ಟು ನಕಲಿ ಕ್ಲಿನಿಕ್ಗಳು ಅದೆಷ್ಟೇ ಇರಲಿ ತುಮಕೂರು ಜಿಲ್ಲೆಯಲ್ಲಿ, ಅವೆಲ್ಲದರ ಮೇಲೂ ಸಹ ಈಡೆನ್ಸ್ ನ್ಯೂಸ್ ನಕಲಿ ಕ್ಲಿನಿಕ್ಗಳ ಮೇಲೆ ಸಮರವನ್ನೇ ಸಾರಿದೆ. ಯಾವುದೇ ಕಾರಣಕ್ಕೂ ಸಹ ನಕಲಿ ಕ್ಲಿನಿಕ್ಗಳನ್ನ ಕಾರ್ಯನಿರ್ವಹಿಸಲು ಬಿಡಲ್ಲ ಅನ್ನೋ ಒಂದು ಶಪಥವನ್ನು ಸಹ ಈಡೆನ್ಸ್ ನ್ಯೂಸ್ ಮಾಡಿರುವಂತದ್ದು. बैठो आते हैं, चलो ಬರ್ಬೋದಾ? ಏನ್ ಸಮಾಚಾರ? ಅಪ್ಪಂಗೆ 3 days ಬ್ಯಾಕು ಇದನ್ನು ತೋರಿಸ್ಕೊಂಡು ಹೋಗಿದೆ ಸರ್, ಮಂಡಿ ನೋವು ಅಂತಿದ್ರು. ತೋರಿಸ್ಕೊಂಡು ಹೋಗಿದೆ, ಝೋರೋಡಾಲ್ SP ಯಾವುದೋ ಕೊಟ್ಟಿದ್ರು ಟ್ಯಾಬ್ಲೆಟ್. ಚೂರು ಪರವಾಗಿಲ್ಲ, ಆದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಪೇಯ್ನ್ ಐತೆ ಅಂತ ಇದ್ದಾರೆ. ಎಷ್ಟು ವಯಸ್ಸಾಗಂದ? ಅಲ್ಲೇ ಒಂದು 70 ವರ್ಷ. ಮಂಡಿ ನೋವು ಜಾಸ್ತಿ, ನೀ ಪೇಯ್ನು. ಇಂಜೆಕ್ಷನ್ ಯಾವ್ದು ಹಾಕಿದ್ರೆ ಅದು ಯಾವ್ದು ಇಂಜೆಕ್ಷನ್ ಅಂತ ಮರ್ತ್ಬಿಟ್ಟಿದ್ದೀನಿ ನಾನು ಅಲ್ಲೆಲ್ಲ. ಹಂಗಾಗಿ ಹಿಂಗೆ ಹೋಗ್ತಿದ್ನಲ್ಲ ಅಂತೀವಿ, ವಿಚಾರಿಸ್ಕೊಂಡು ಹೋಗೋಣ ಅಂತ. ಬರ್ತಾರ ಏನಾದ್ರು? ಕರ್ಕೊಂಬರ್ಬೇಕಷ್ಟೇ. ಎಲ್ಲಿ ಮನೆ? ಇಲ್ಲ ಸರ್, ನಮ್ದು ಕೋರ ಹತ್ರ. ಎಸ್, ಇದಾಗಿತ್ತು ಇವತ್ತಿನ ವಿಶೇಷ ಸುದ್ದಿ. ಅಂದ್ರೆ ಈ ಸ್ನೇಹ ಕ್ಲಿನಿಕ್ ಎಂಬ ನಕಲಿ ವೈದ್ಯಕೀಯ ಪದ್ಧತಿ ಮಾಡ್ತಾ ಇದ್ದಂತಹ ಈ ಕ್ಲಿನಿಕ್ಗಳ ಮೇಲೆ ಒಂದು ವರದಿಯನ್ನ ಮಾಡಿತ್ತು. ಎಸ್, ಇದು ವಿಶೇಷ ವರದಿಯಾಗಿತ್ತು. ನಾಳೆ ಸಹ ಇದರ ಇಂಪ್ಯಾಕ್ಟ್ ಸಹ ಆಗಲಿದೆ. ಹೆಚ್ಚಿನ ಮಾಹಿತಿಗಳಿಗಾಗಿ ನೋಡ್ತಾ ಇರಿ, ಹಾಗೆ ಹೆಚ್ಚಿನ ಅಪ್ಡೇಟ್ಗಳಿಗಾಗಿ ಸಹ ಈಡೆನ್ಸ್ ನ್ಯೂಸ್ ನೋಡ್ತಾ ಇರಿ. ನಿಮ್ಮೊಂದಿಗೆ ನಾವಿದ್ದೇವೆ.
ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು IIT JEE ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ